ಆರೂಢ ಕುಲ ತಿಲಕ ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಬಸವಾದಿ ಪ್ರಮತರನ್ನು ಹೃದಯಾರೆ ಸ್ಮರಿಸಿಕೊಂಡು ಸಹಜವಾಗಿ ಏರ್ಪಡಿಸಿದ ಈ ಸಹಜ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಹಿತೋಪದೇಶವನ್ನು ಸಭೆಗೆ ನೀಡಿ ವಿಶ್ರಮಿಸಿರುವ ಸರಳ ಹೃದಯದ ಸಾಕಾರ ಮೂರ್ತಿಗಳಾದ ಗೋಪಾಲ ಶಾಸ್ತ್ರೀಜಿಯವರಲ್ಲಿ ಅನೇಕ ಶರಣುಗಳನ್ನು ಸಲ್ಲಿಸಿ ಇದೀಗ ಸಭೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಿ ಇಂದಿನ ಜನತೆಗೆ ಏನು ಬೇಕು ಅದನ್ನು ಸರಳವಾಗಿ ತಮ್ಮ ಭಾಷಾ ಶೈಲಿಯಲ್ಲಿ ತಮ್ಮೆಲ್ಲರಿಗೂ ಉಣಬಡಿಸಿದಂಥ ಮಾಜಿ ಶಾಸಕರಾದ ಗುತ್ತೇದಾರ್ ಸಾಹೇಬರೇ ಹಾಗೂ ಅವರ ಜೊತೆಯಲ್ಲಿ ಬಂದಿರುವ ರಾಜಕೀಯ ಮುಖಂಡರೇ ಅಲ್ಲದೆ ಇದು ಪರ್ಯಂತ ಅತ್ಯಂತ ಸರಳವಾಗಿರುವ ಕಠಿಣವಾಗಿರುವ ಅರ್ಥಪೂರ್ಣವಾಗಿರುವಂಥ ಕಡಕೋಳ ಮಡಿವಾಳೇಶ್ವರರ ತತ್ವ ಪದಗಳನ್ನು ನಮ್ಮೆಲ್ಲರಿಗೂ ತಿಳಿಯುವ ಹಾಗೆ ಉಣಬಡಿಸಿದಂಥ ಸಂಗೀತ ವಿಶಾರದರು, ಗಾನಗಾರುಡಿಗರು, ದೇವಗಂಧರ್ವ ವಂಶದವರಾಗಿರತಕ್ಕಂಥ ಡಾಕ್ಟರ್ ಶಿವಶಂಕರ ಬಿರಾದವರಲ್ಲಿಯೂ ತಬಲಾ ಮಾಂತ್ರಿಕರಾದಂಥ ಅಶೋಕರವರಲ್ಲಿಯೂ ಅನೇಕ ಶರಣುಗಳನ್ನು ಸಲ್ಲಿಸಿ ಇಂದಿನ ಈ ಸಹಜ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾದ ಪ್ರಸಾದ ವಿತರಣೆಯನ್ನು ಮಾಡಿದಂಥ ಹನುಮಂತರಾಯ್ ಸಾಹುಕಾರರಿಗೂ ನಾವು ಪುರಪ್ರವೇಶ ಆಗುವ ಪೂರ್ವದಲ್ಲಿ ಹಾಲಿನ ಅಭಿಷೇಕ ಅಂದ್ರು ನಾ ಎದಿನೇ ಹೊಡೆದಿದ್ದೆ. ಹಿಂದಾಡಿಸಿ ನಾಯಿ ಬೆನ್ನು ಹತ್ತಿದ್ರೆ ಏನ್ ಮಾಡೋದು? ಬಿಟ್ಟನ್ ಪುಣ್ಯಾತ್ಮ ಯಾಕೋ ದಿಲ್ಲು. ನಾನು ನನ್ನ ಜೊತೆ ಒಂದಿಬ್ಬರನ್ನ ಕರ್ಕೊಂಡು ಬಂದೀನಿ. ಇಲ್ಲೇ ನಿಮ್ಮ ಹತ್ರ ಡಿ ಬಿ ಪಾಟೀಲ್ ಅಂತೇಳಿ PSI ಆಳಂಕೆ ಮಾಡಿವೆ 2-3 ವರ್ಷ. ಅವ್ರ ಬ್ರದರ್ ಬಂದಾನ ಅಶೋಕ್ ಪಾಟೀಲ್ ಹಾಗೂ ಹನುಮಂತಗೌಡ ಪಾಟೀಲ್ ಅಂತೇಳಿ ಕೆರೂರ್ ಅವ್ರು ಕರ್ಕೊಂಡ್ ಬಂದೀನಿ. ಅವ್ರ ಪಾದ ಪೂಜೆ ಮಾಡಿ ದೀರ್ಘದಂಡ ನಮಸ್ಕಾರ ಹಾಕೋದನ್ನು ನೋಡಿ ಅವ್ರು ಗಾಬರಿ ಆಗಿಬಿಟ್ರು. ಅವ್ರು ಏನ್ರಿ ಜಗತ್ತಿನಲ್ಲಿ ಏನೇನೋ ನಡೆದದ, ಏನೇನೋ ಕಚ್ಚಾಟ ಹೊಡೆದಾಟ ನಡೆದದ, ಅಂಥದ್ರಲ್ಲಿ ಇಂಥವ್ರು ಅದಾರಲ್ರಿ ಅಂತ ಹೇಳಿ ಗಾಬರಿ ಆದ್ರು ಅವರು. ಯಾರಿಗೆ ಏನು ಜಾತಿ ಭ್ರಮೆ ರೀ, ಎಲ್ಲಿ ತಂದಿಟ್ಟಿರಿ, ಎಂತಿಂತವ್ರು ಅದಾರ. ದಿಲ್ ಕಾ ನಾಮ್ ಹೈ ಮನ್, ದಿಲ್ ಕಾ ನಾಮ್ ಹೈ ಮತಲಬ್ ಹೈ ಹೃದಯ. ಹೃದಯವಂತ ಅದಾನಂತೆ ಅವನಿಗೆ ದಿಲ್ಲು ಅಂತ ಹೆಸರಿಟ್ಟಾರ. ಜಾತಿ ಮುಖ್ಯ ಅಲ್ಲ, ನಮಗ ಪ್ರೀತಿ ಮುಖ್ಯ ಅಂತ ಅವರಿಗೂ ಕೂಡ ಏನೇನೋ ಬಂದು ಕೇಳ್ದ ಅಂತ ಜಗದೀಶ್ ಹೇಳ್ದ. ನಾವೇನ್ ದೇವ್ರು ಹೇಳೋರಲ್ಲ ಏನೋ ಅಲ್ಲ, ಸಿದ್ಧಾರೂಢನ ಹೆಸರ ಮೇಲೆ ಹೊಡಿ ಚಲೋ ಹಾಕದನವ್ರು. ನಾವು ಯಂತ್ರ ಮಂತ್ರ ಅವು ನಡೆಯುಲ್ಲ ನಮ್ಮ ಕಡೆ. ಆದ್ರೂ ಅಂದ್ಕೊಂಡಂಗ ಆಗಿದೆ. ಇನ್ನ ಒಂದ್ ಇಟ್ಟಾನಂತ ಮನಸ್ಸಿನಾಗ ಏನ್ ಇಟ್ಟಾನ ಯಾರಿಗೂ ದೇವ್ರಿಗೆ. ನಾನು ಇದೆಲ್ಲರೂ ಇಟ್ಟಿಯಪ್ಪ. ಹಾಗೆ ಅವರ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಸಮಸ್ತ ಈ ಕಾರ್ಯಕ್ರಮದ ರೂವಾರಿಗಳೇ, ಕಾರ್ಯಕರ್ತರೇ, ಸಂಚಾಲಕರಾದಂಥ ಜಗದೀಶರ ಚಾಯ್ಸಿಂಗ್ ಇಂದಂಗ ಅದಿತ್ತು. ಸಹಜ ಸತ್ಸಂಗ ನಿಮ್ಮದೇ ಚಾಯ್ಸ್ ಇದು. ಅವರೆಲ್ಲರ ಜೊತೆಗೆ ತಾವು ಇಲ್ಲಿಯವರೆಗೂ ಮಾತೆಯವರು ಬಂದು ಬಹಳಷ್ಟು ಸಮಯ ಆಯ್ತು. ನಾವೇನ್ ಬಿಡು ಮತ್ತೆ ಕರೆದಾರ ನಮ್ಮ ಸಂಬಂಧ ಬಂದೀವಿ, ನಾವು ಬಂದಿರತ್ ನೀವು ಬಂದಿರಿ, ನೀವು ಬಂದಿರತ್ ನಾವು ಬಂದೀವಿ. ಒಂದಿಷ್ಟು ಮಂದಿ ಆಬ್ಸೆಂಟ್ ಆಗೈತಿ. ಇವ್ರಿನ ಶುರು ಮಾಡಂಗ್ ಕಾಣಂಗಿಲ್ಲ ಅಂತ. ಅವನು ಜಗದೀಶ್ ಒದರ್ತಾನ. ಒಂದ್ ಸೌನ್ ಮೈಕ್ನೊಳಗ ಹಾಸಿವ್ ಬರ್ರಿ, ಕುರ್ಚಿ ಹಾಕಿ ಬರ್ರಿ, ಮನ್ಯಾಗ ಯಾರೋ ಪ್ರಸಾದ ಮಾಡಬೇಡ್ರಿ ಅಂತ ಸಣ್ಣಗೇನು ಬೇಯ್ತಾರ. ಹಿಂಗ್ ನೋಡ್ತಾರ, ಹಿಂಗ್ ಒಳಗ ಹಾಸಿ ಹೋಗ್ತಾರೆ.
ಒಂದು ವೇಳೆಯಲ್ಲಿ ಏನಾರ ರಸಮಂಜರಿ ಅದೇದು ಬಂದದಂದ್ರೆ ಪ್ರಸಾದ ಇಲ್ಲಿ ಮಾಡಬೇಡ, ಅಲ್ಲ ಕಟ್ಕೊಂಡು ಬಾ ಅಂದ್ರೆ ಬರ್ತೀರಿ ನೀವು ಮುಂದೆ ಜಾಗ ಹಿಡಿಯಕ್ಕೆ. ಇದು ಇಟ್ಟು ವಾಜ್ಯ ಆಗೈತಿ ನೋಡಿ, ಏನ್ ಮಾಡ್ಬೇಕು, ಬೆಂಕಿ ಹಚ್ಚಲಿ. ಹಾಗೆ ಏನೋ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತಂತ ಮಾತೆಯರೇ, ಶರಣರೇ, ಸದ್ಭಕ್ತರೇ, ಸುಕ್ಷೇತ್ರ ನೆಲ್ಲೂರು ಗ್ರಾಮದ ಸದ್ಭಕ್ತರೇ, ಅಕ್ಕಪಕ್ಕದ ಊರುಗಳಿಂದ ಆಗಮಿಸಿರುವ ಸಮಸ್ತ ಶರಣರೇ, ಶರಣೆಯರೇ, ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ ಸೌಂಡ್ ಸರಿ ಮಾಡ. ಸಹಜ ಸತ್ಸಂಗ, ಸಹಜ ಅನ್ನೋದಕ್ಕಷ್ಟೇ ಹೇಳ್ತೀನಿ ನಾ. ಸಹಜ ಅಂತಂದ್ರೇನು ಅಂದ್ರೆ ಅಲ್ಪ ಪ್ರಯತ್ನದಲ್ಲಿ ದೊಡ್ಡ ಕಾರ್ಯ ಆಯ್ತು ಅಂದ್ರೆ ಅದಕ್ಕೆ ಸಹಜ ಅನ್ಬೇಕು. ಅಥವಾ ಪ್ರಯತ್ನನೇ ಮಾಡದೆ ನಾವು ಇಟ್ಟುಕೊಂಡ ಮನಸ್ಸಿನ ಗುರಿ ಮುಟ್ಟದೇವಿ, ನಾವು ಅಂದುಕೊಂಡಂಗ ಆಯ್ತು, ಆ ಕಾರ್ಯ ನೆರವೇರಿತು ಅಂದ್ರೆ ಅದಕ್ಕೆ ಸಹಜ ಅನ್ಬೇಕು. ಇದು 3 ದಿನದ ಪ್ರಯತ್ನ. ಇದು 3 ದಿನದಾಗ ಪ್ರಯತ್ನ ಮಾಡ್ಯಾರ, ಶುಕ್ರವಾರ ಮತ್ತ ರವಿವಾರ ಖತಮ್. ಅದಕ್ಕೆ ಸಹಜ. ಎಲ್ಲರೇ ಹೋಗುವುದಲ್ಲ, ಖರೀದಿ ಮಾಡ್ಕೊಂಡು ಬರೋದಲ್ಲ, 4 ಮಂದಿ ಕೂಡಿ ವಿಚಾರ ಮಾಡೋದಲ್ಲ, ತಲೆ ತುರಿಸ್ಕೊಳ್ಳೋದಲ್ಲ, ಮೈ ಹರ್ಕೊಳ್ಳೋದಲ್ಲ, ತನ್ನಿಂದ ತಾನೇ ಸಹಜವಾಗಿ ಆಗೋದು. ಹೆಂಗಂತ ಕೇಳಿದ್ರೆ ಇದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಯುಗಪತ್ ಸೃಷ್ಟಿ ಅಂತ ಕರೀತಾ ಇದ್ದೇವೆ. ಆಗಿಂದಾಗ ಉತ್ಪತ್ತಿಯಾಗಿ ಆಗಿಂದಾಗಲೇ ಅದು ಮಾಯಾಗಿ ಹೋಗ್ಬಿಟ್ಟಿರ್ತದ ಅಂತ ಯುಗಪತ್ ಸೃಷ್ಟಿ. ಹಾಗ 3 ದಿನದಿಂದ ಪ್ರಯತ್ನ, 3 ದಿನ ಚಾಲು, 3ನೇ ದಿನ ಮುಕ್ತಾಯ. ನೀರೊಳಗೆ ಒಂದು ಹನಿ ಗುರುಳಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಎಲ್ಲಿದರೆ ಕೊಂಡ್ಕೊಂಡು ಬಂದು ಎಬ್ಬಿಸ್ಬೇಕಾಗಿಲ್ಲ. ಅದಕ್ಕ ಹೆಂಗ್ರಿ, ನೀರೊಳಗೊಂದು ಗುರುಳಿ ಹೇಳ್ತದಲ್ಲ, ಎಲ್ಲಿಂದ ಎರ್ತದ? ಏನ್ ಡೋಜರ್ ತಂದು ಎಬ್ಸಿರೇನ? ನೀರೊಳಗೆ ಒಂದು ಹನಿ ನೀರು ಬಿತ್ತು ಅಂದ್ರೆ ಆ ಗುರುಳು ಹೇಳ್ತದ, ಆಗಿಂದ ಟಪ್ ಅಂತ ಹೊಡಿತದ. ಹಾಗೆ ತನ್ನಿಂದ ತಾನೇ ಉದಯ ಆಯ್ತು, ಯಾರಿಗೂ ಕಷ್ಟ ಆಗ್ಲಿಲ್ಲ, ನಷ್ಟ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಸಹಜ ಅಂತ ಕರೀತಾ ಇದ್ದಾರೆ. ಈಗೆಲ್ಲ ನೀವು ಕುಂಭ ಹತ್ಕೊಂಡು ಬಂದ್ರಿ, ಎಷ್ಟು ಸಹಜ ನೋಡಿದು. ಇದೇ ಕುಂಭ ಮೇಳ ಅಲ್ಲಿ ನಾವು ಮಾಡ್ಬೇಕಾದ್ರೆ ಮುಂಬೈಗೆ ಹೋಗ್ಬೇಕು, ಲಾರ್ಯಾಗ ಕೂಡ ಹೇರ್ಕೊಂಡ್ಬರ್ಬೇಕು, ಅರಸಿಕೇರಿಗೆ ಹೋಗಿ ತೆಂಗಿನಕಾಯಿ ತರಬೇಕು. ನೋಡ್ರಿ, ಮೊನ್ನೆ ಒಬ್ಬ ಜಗಳಾಡಿ ಕಾರ್ಯಕ್ರಮನೇ ಬಿಟ್ಟ. ಯಾಕೋ ಅಂದೆ, ಏನ್ ಸ್ವಾಮಿಗಳು 2,000 ರೂಪಾಯಿ ತಗೊಂಡಾರ, 20 ರೂಪಾಯಿ ಕೊಡ ತಗೋತೀವಿ ಅಂತಾರ, 100 ರೂಪಾಯಿ ಸಿರಿ ತಗೋತೀವಿ ಅಂತಾರ, ನಮ್ಗೆ ಆಗುದಿಲ್ರಿ ಅಂತ ನಿಂತ. ಇವೆಲ್ಲ ಕುಂಭ ಮೇಳ ನೋಡಿ. ಹೆಂಗ ನಿಮ್ಮ ಮನ್ಯಾಗ ಕೂಡ ನಿಮ್ ಸೀರಿ, ನೀವು ತಂದು ಕಾಯಿ ಮುಟ್ಟಿ ದೊಡ್ಡ ಜಗದ್ಗುರುಗಳು ನಾವು. ಇದಕ್ಕೇನ್ ಅನ್ಬೇಕ್ರಿ? ಸಹಜ ಅಂತ. ಸಹಜ ಸತ್ಸಂಗ ಅಂದ್ರೇನೋ ಯಾರಿಗೂ ಆಯಾಸವಿಲ್ಲದೆ ಆಗತಕ್ಕಂಥದ್ದು. ಇವತ್ತಿನ ದಿವಸ ನಾವು ಚಿಂತನೆಗಾಗಿರಿಸಿಕೊಂಡಂತ ವಿಷಯ, ಸುಮ್ಮನೆ ಅದನ್ನಿಷ್ಟು ನಿಮಗೆ ಪರಿಚಯ ಮತ್ತು ಪ್ರವೇಶ ಮಾಡಿ ಆಮೇಲೆ ಹೋಗೋಣ. ಪರಿಚಯ ಪ್ರವೇಶ 2 ಮುಗಿದು ವಿಷಯಕ್ಕೆ ಹೋದ್ರೆ ಹತ್ತಿದ್ರು ಹೋಗೋಣ, ಇಲ್ಲಿಲ್ಲ ಅಂದ್ರೆ ಮತ್ತ ಯಾವಾಗ ನೋಡೋಣ. ಪರಿಚಯ ಬಹಳ ಮುಖ್ಯ ರೀ. ಪರಿಚಯ ಇಲ್ಲದೆ ಹೋದ್ರೆ ಮನುಷ್ಯನಿಗೆ ಪ್ರವೇಶ ಆಗಕ್ ಬರುದಿಲ್ಲ. ಮನಿ ಪರಿಚಯ ಇರ್ತದ, ಮನಿ ಪರಿಚಯ ಮನಿತನ ತಂದು ನಿಲ್ಲಿಸ್ತದ, ಒಳಗೆ ಹೋಗಿ ಕೊಡುದಿಲ್ಲ, ಪ್ರವೇಶ ಮಾಡಿ ಕೊಡುದಿಲ್ಲ. ಯಾಕೆ? ಮನಿ ಪರಿಚಯ ಇರಲಿಲ್ಲ ಅಂದ್ರೆ ಮನಿತನೂ ಬರ್ಲಿಕ್ಕಾಗಲ್ಲ. ಮನಿತನ ಬಂದಾನ ಅಂತಂದ್ರ ಮನಿ ಪರಿಚಯ ಅದ ಅಂತ ಅರ್ಥ. ಯಾರೇ ಬಂದು ಯಾಕ್ರಿ ಇಲ್ಲಿ ಯಾಕೆ ನಿಂತಿರಿ, ಒಳಗಡೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಅವ ಅಂತಾನ, ಒಳಗೆ ಯಾರು ಪರಿಚಯ ಇಲ್ರಿ. ಒಳಗಿನವರು ಪರಿಚಯ ಇದ್ರ ಮನಿ ಒಳಗೆ ಪ್ರವೇಶ ಆಗಕ್ ಬರ್ತದ. ಮನಿ ಪರಿಚಯ ಇತ್ತು ಮನಿತನ ಹೋಗಕ್ ಬರ್ತದ. ಹೌದಿಲ್ಲ? ಹಾಗೆ ಇಲ್ಲಿ 3 ಅದಾವ. ಒಂದು ಗ್ರಂಥದ, ಒಬ್ರು ಗ್ರಂಥ ಕರ್ತೃಗಳದಾರ, ಒಂದು ವಿಷಯ ಅದ. ಗ್ರಂಥ ಕರ್ತೃಗಳು ಅಂದ್ರೆ ಮನಿ ಇದ್ದಂಗ, ಅವ್ರ ಪರಿಚಯ ಆದ್ರೆ ಅಲ್ಲಿ ತನ ಬರ್ತೀವಿ, ಗ್ರಂಥ ತನ. ಒಳಗೆ ಪ್ರವೇಶ ಆಗುದಿಲ್ಲ. ಒಳಗೆ ಪ್ರವೇಶ ಆಗ್ಬೇಕಾಗಿತ್ತು ಅಂತಂದ್ರೆ ವಿಷಯ ಗೊತ್ತಿರಬೇಕು, ಒಳಗೆ ಪ್ರವೇಶ ಆಗ್ತದ. ಅದಕ್ಕೆ ಈ ಗ್ರಂಥ ಎಂತದು ಅಂತ ಕೇಳಿದ್ರೆ ಸುಮ್ಮನೆ ನೀವು ಟಿವಿಯಾಗ ಅಡ್ವರ್ಟೈಸ್ ತೋರಿಸ್ತಾರಲ್ಲ, ಏನರೇ ಅಂತದ ಅಲ್ಲಿದು.
ಇಲ್ಲದನ್ನು ವೈಭವೀಕರಿಸಿ ಹೇಳುವುದಲ್ಲ. ನಾ ಮಹಾನುಮಾನ ಪಂಡಿತರಿಗೆ, ಸಂಸ್ಕೃತ ಪಂಡಿತರ ಕೈಯೊಳಗೆ ಈ ಗ್ರಂಥ ಕೊಟ್ಟರು ಓದ್ಲಿಕ್ಕೆ ಬಂದಿಲ್ಲ. ಯಾಕಂದ್ರೆ ವಕ್ತೃಗಳ ಕರ್ತವ್ಯ ಗ್ರಂಥ ಯಾರುದು, ಅದರ ಮಹಿಮೆ ಏನು ಅಂತ ಮೊದಲು ಹೇಳಬೇಕು, ಆ ಕೃತಿಕಾರರನ್ನ ಹೇಳಬೇಕು, ರಚನೆಕಾರರನ್ನ, ಆಮೇಲೆ ವಿಷಯ ಏನು ಅಂತ ಪ್ರತಿಪಾದನೆ ಮಾಡಿ ಮುಂದೆ ಹೋಗೋದು ವಕ್ತೃವಿನ ಕರ್ತವ್ಯ. ಬಹಳಷ್ಟು ಹೇಳ್ತಿರ್ತಾರೆ ಜನ ವೈಭವೀಕರಣ ಮಾಡಿ ಮಾಡಿ. ಯಾವುದೋ ಒಂದು ಸಾಮಾನನ್ನ ಅದನ್ನ ಏನಾರೇ ಮಾಡಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ಅದ್ರ ಬಗ್ಗೆ ವರ್ಣನ ಮಾಡ್ತಿರ್ತಾರೆ. ಆದ್ರೆ ಅದು ಹಂಗಿರುವುದಿಲ್ಲ. ಆ ಪಂಡಿತರ ಕೈಯೊಳಗೆ ಗ್ರಂಥ ಕೊಟ್ಟರು ಓದಾಕ್ ಬಂದಿಲ್ಲ. ಯಾರು 14 ವರ್ಷ ಸಂಸ್ಕೃತಗಳ ಓದ್ಯಾರ, ಓದಿ ವಿದ್ವತ್ ಸಾಸ್ಯಾರ, ತರ್ಕ ನ್ಯಾಯ ಓದ್ಯಾರಲ್ಲ, ಅವರಿಗೆ ಗ್ರಂಥ ಕೊಟ್ರ ಓದ್ಲಿಕ್ಕೆ ಬಂದಿಲ್ಲ, ಪದಚ್ಛೇದ ಮಾಡೋದು ದೂರ ಉಳಿತು. ಇದನ್ನು ಯಾರು ಮಾಡ್ತಾರ ಅಂತ ಕೇಳಿದರೆ, ಯಾರು ಅದ್ವೈತವನ್ನು ಒಪ್ಕೊಂತಾರ, ಯಾರು ಸಿದ್ಧಾರೂಢರ ಸಂಪ್ರದಾಯದವರು ಅದಾರಲ್ಲ, ಅವರಿಗೆ ಮಾತ್ರ ಈ ಗ್ರಂಥ ಓದ್ಲಕ್ಕೆ ಬರ್ತಾರ. ಅದಕ್ಕೆ ಗರ್ಗದ ಮಡಿವಾಳೇಶ್ವರರು ಆ ಗ್ರಂಥ ತಲೆ ಮೇಲೆ ಇಟ್ಟುಕೊಂಡು ನಾಟ್ಯ ಆಡಿದರಂತ. ನಿಜಗುಣ, ನಾನು ಕಾಶಿಗೆ ಹೋಗುವ ಪೂರ್ವದಲ್ಲಿ ನೀನು ಸಿಕ್ಕಿದ್ದರೆ ನಾನು ಕಾಶಿಗೆ ಹೋಗಿ ಹೇಸಿ ಆಗ್ತಿದ್ದಿಲ್ಲಪ್ಪ. ಉಕ್ಕಿನ ಕಡಲು ನಿನ್ನ ಶಾಸ್ತ್ರ, ವಜ್ರದ ಹಲ್ಲಿದ್ದವನಿಗೆ ಸಾಧ್ಯ ಅಂತಂದ್ರಂತ ಗರ್ಗದ ಮಡಿವಾಳೇಶ್ವರರು. ಇಂಥ ಇದು ಅದ್ಭುತ ಗ್ರಂಥ. ಟಿವಿಯಾಗ ಸುಮ್ಮನೆ ಅವೇನ ಕಂಪನಿಗಳು ತೋರಿಸ್ತಾರಲ್ಲ ನೋಡವು, ಶಾಂಪೂ ಅವು ಎಷ್ಟು ತೋರಿಸ್ತಿರ್ತಾರ. ಆ ಶಾಂಪೂ ಹಚ್ಚಿ ತೊಳೆದು ಬೀಸಿದ್ ಬಂದ್ರೆ 2 ಕಿಲೋಮೀಟರ್ ಬರ್ತಿತ್ತ ಕೂಲ್. ಅದನ್ನ ಹಚ್ಚಿ ಬೀಸಿದ್ರೆ ಅಲ್ಲೇ ಇಟ್ಟೆ ಆಣೆ ಮಾಡಿ ಹೇಳ್ರಿ, ಅವೇ ಹಚ್ಚಿರ ಹಂಗಾಗ್ಯವ ನಿಮ್ಮ ಮತ್ ಸುಳ್ಳು ಅಂತೀರಿ ಕರಂತೀರಿ. ನಡೆದಿಲ್ಲ ವರ್ಣನೆ ಅದರೊಳಗಿಲ್ಲ. ನಿಜಗುಂಡು ಹೇಳ್ತಾರೆ, ಬೇರೆ ಬೇರೋದಿ ಬಾಯಾರದಿದನೊಮ್ಮೆ ನಲವೇರಿ ಕೇಳ್ದವರು ಪರಮ ಶಿವ ಪದವಾನುರೇ ಸೂರ್ಯಗೊಂಡಿಹರು ಸುಖದಲ್ಲಿ. ಎಷ್ಟು ಅದ್ಭುತ ಮಾತಿದು, ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರ. ಆ ವಸ್ತುವಿನ ಬಗ್ಗೆ ಎಷ್ಟು ಆತ್ಮವಿಶ್ವಾಸದ ಕರ್ತೃಗಳಿಗೆ. ಬೇರೆ ಬೇರೋದಿ ಆದ್ಯ ಜಗದ್ಗುರು ಶಂಕರ ಭಗವತ್ಪಾದರವರು ಅದ್ವೈತವನ್ನು ಪ್ರತಿಪಾದನೆ ಮಾಡತಕ್ಕಂತ ಗ್ರಂಥಗಳೇ 1 ಕೋಟಿ ಅದಾವ ಅಂತ ಹೇಳ್ಯಾರ. ಯದುಕ್ತಂ ಗ್ರಂಥ ಕೋಟಿ ವಿಹಿ. ಅವೆಲ್ಲ ಓದ್ಬೇಡ್ರು, ಅವು ಓದಿದ್ರೆ ನಿಮಗೇನು ಸಿಗ್ತದೋ ಗೊತ್ತಿಲ್ಲ. ಆದ್ರೆ ನನ್ನ ಗ್ರಂಥ ಓದಿದ್ರಿಂದ ಯಾವ ಪರಮ ಶಿವಪದವನ್ನು ಸೂರ್ಯ ಹೊಡತಕ್ಕಂತ, ನಿಮ್ಮ ಕೈಗೆಟಕತಕ್ಕಂತ, ಅದು ನಿಮ್ಮ ಮನೆ ಮಾತಾಗತಕ್ಕಂತ, ನಿಮ್ಮ ಹೃದಯದಲ್ಲಿ ಬಂದು ನಿಲ್ಲುವ ಹಾಗೆ ಮಾಡುವಂತ ಗ್ರಂಥ ನನ್ನದು, ನಾ ಅಣಿ ಮಾಡಿ ಹೇಳ್ತೀನಿ ಅಂತಂತಿದ್ದಾರೆ ಶ್ರೀಮಾನ್ ನಿಜಗೊಂಡ್ರು. ಎಷ್ಟು ಶಕ್ತಿ ಇರಬೇಕು ಅದರಲ್ಲಿ. ನಾ ಸುಮ್ಮನೆ ಹೇಳುದಿಲ್ಲ ಈ ಮಾತ. ಸಿದ್ಧಾರೂಢ ಅಪ್ಪುಗಳು ಅಂತಿದ್ರಂತ, ಯಾರಿಗೆ ಸಂಸ್ಕೃತ ಬರ್ತದ ಅವರು ವಿದ್ಯಾರಣ್ಯರ ಬರೆದಂತ ಪಂಚದಶಿ ಓದ್ರಿ, ಯಾರಿಗೆ ಸಂಸ್ಕೃತ ಬರೋದಿಲ್ಲ, ಕನ್ನಡ ಬರ್ತದಲ್ಲ, ಅವರು ನಿಜಗೊಂಡ ಗ್ರಂಥ ಓದ್ರಿ, ಮುಕ್ತರಾಗ್ತೀರಿ ನೀವು ಅಂತ ಹೇಳ್ತಿದ್ರಂತ. ಅಂತ ಶಕ್ತಿ ಅದ ಅದರಲ್ಲಿ. ಅದಕ್ಕೆ ಗ್ರಂಥದ ಮಹಿಮೆ ಹೇಳ್ಬೇಕು ಮೊದಲ. ಇದು ಶಿವಪದವನ್ನು ಊರೇ ಸೂರ್ಯಗೊಂಡಿರು ಅಂದ್ರೆ ಭೋಗ. ಇದೊನೊಮ್ಮೆ ತಿಳಿದೊಡವನು ಒದೆದು ಸಂಸಾರವನು ಮುದದಿಂದ ಪಡೆವನು ಅಕಲಂಕ ಸುಖವನು ಅಂದ್ರೆ ಮುಕ್ತಿ. 2 ಕೊಡ್ತೀನಿ ಅಂತಾರ ಅವರು. ಈ ಗ್ರಂಥವನ್ನ ಅಧ್ಯಯನ ಮಾಡ್ರಿ, ಓದಿಲ್ಲ ಅಂದ್ರೆ ಕೇಳ್ರಿ. ಮೋಕ್ಷ ಬೇಡ ಅಂದ್ರೆ ಭೋಗವನ್ನು ಕೊಡ್ತದ. ಭೋಗ ಬೇಡ, ಹುಟ್ಟಿ ಹುಟ್ಟಿ ಸತ್ತು ಸತ್ತು ಪೆಟ್ಟು ತಿಂದು ಸಾಕಾಗಿದೆ ಈ ಜೀವನಿಗೆ ಅಂತಂದ್ರಿ ಅಂದ್ರೆ ಮೋಕ್ಷವನ್ನು, ಅಕಲಂಕ ಸುಖ ಅಂದ್ರೆ ಮೋಕ್ಷ ಸುಖ, ಶಿವ ಸುಖ ಅಂದ್ರೆ ನಿಮಗೆ ಭೋಗವನ್ನು ಕೊಡ್ತಕ್ಕಂಥ ಸುಖ, 2 ಕೊಡುವಂತ ಗ್ರಂಥ ನನ್ನದು ಅಂತ. ಈ ಗ್ರಂಥದ ಮಹಿಮೆ ಹೀಗಿದೆ. ಅದಕ್ಕೆ ಸಿದ್ಧಾರೂಢ ಅಪ್ಪಗಳು ತೆಲುಗು ಬಿಟ್ಕೊಳ್ರಿ, ಮುಕ್ತರಾಗ್ತೀರಿ ನೀವು ಅಂತಿದ್ರಂತ. ಮತ್ ಹಂಗ ಮಾಡ್ಬೇಡ್ರಿ. ಮತ್ತ ಅದರ ಅರ್ಥ ಏನು ಅಂದ್ರೆ, ಸದ್ಗುರುಗಳ ಸಮೀಪ ಹೋಗಿ ನಿಮಗೆ ತಿಳಿಲಾರ್ದಂಗ ತಲೆಯಾಗ ಇಟ್ಕೊಳ್ರಿ ಅನ್ಬೇಕು. ಹಂಗ ಮೊದಲು ತೆಲುಗು ಬಿಟ್ಕೊಳ್ರಿ, ಹತ್ತಿರ ಬರ್ಲಿ, ಆಮೇಲೆ ತಲೆಯಾಗ ಇಟ್ಕೊಳ್ರಿ. ಇದು ಗ್ರಂಥ. ಅದನ್ನ ಕರ್ತೃಗಳು ಯಾರು ಅಂತ ಕೇಳಿದ್ರೆ ಇವತ್ತಿನ ದಿವಸ ಜಗತ್ತಿನಲ್ಲಿ ನೀರಾಭಾರಿ ಸದ್ಗುರು ನಿಜಗುಣ ಒಬ್ಬನೇ. ಯಾಕೆ ಅಂತ ಕೇಳಿದ್ರೆ ಅವನ ಕುರುಹು ಇದು ಒಂದೇ ಗ್ರಂಥ. ಏನ್ರಿ, 14ನೇ ಶತಮಾನದಲ್ಲಿ ಕೇವಲ 500-600 ವರ್ಷಗಳಿಂದ ಈಚೆಗೆ ಹೋದ ಒಬ್ಬ ವ್ಯಕ್ತಿ
ಮಹಾನ್ ಜ್ಞಾನಿ, 64 ವಿದ್ಯೆಗಳನ್ನು ಕರಗತ ಮಾಡಿಕೊಂಡಂತ ವ್ಯಕ್ತಿ ಅವ. ಮುಪ್ಪಿನ ಷಡಕ್ಷರಾರರ ಜೊತೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಒಬ್ಬ ಕುಲಿಮಿಯೊಳಗೆ ಸೀಸ್ ಕಾಸ್ತಿದ್ನಂತೀನಿ. ಸೀಸ್ ಭಿಕ್ಷಾಂದೇಹಿ ಅಂದ್ರಂತ ನಿಜಗೊಂಡ್ರು ಹೋಗಿ. ನಿನಗೆ ಬುದ್ಧಿಯರೇ ಐತಿಲ್ಲ, ಮನ್ಯಾಗ ಹೋಗಿ ಭಿಕ್ಷೆ ಕೇಳ್ಬೇಕಿಲ್ಲ, ಅಂಗಡ್ಯಾಗ ಕೇಳ್ಬೇಕು, ಎಲ್ಲಾರ ಏನಾರ ಇದ್ದದ್ ಕೇಳ್ಬೇಕು. ನಾ ಸೀಸ್ ಕರಗಿಸ್ತೀನಿ ಅದನ್ನ ಕೇಳ್ತೀಯಲ್ಲ, ನಿನಗೇನು ಬುದ್ಧಿ ಐತಿಲ್ಲ ಅಂತ ಕೇಳೇನೆ, ನನಗೆ ಅದೇ ಬೇಕಂದಂತ. ಅವ ಸಿಟ್ಟಿಗೆ ತಂದು ಒಂದೊಂದು ದೊಡ್ಡ ಅದೊಂದು ಸೌಂಟ್ ಅಂತೀರಲ್ಲಿ ನೀವು, ಅದ್ರಾಗ ತಂದ್ರ ಎದರಾಗ ತಗೋತಿ ಅಂದ, ಇದ್ರಾಗೆ ತಗೋತೀನಿ ಅಂದ್ರಂತ. ಕಾಯ್ದ ನೀರಾದಂತ ಸೀಸ ಕೈಯಾಗ ತಗೊಂಡು ಕುಡಿದು ಬಿಟ್ರಂತ. ಮುಪ್ಪಿನ ಷಡಕ್ಷರ ಅದ್ವೈತ ಅಂತ ಹೇಳ್ತಿ. ಇಂಥವೆಲ್ಲ ಮಂದಿಗೆ ಮೋಸ ಮಾಡ್ತಕ್ಕಂಥ, ಜನರನ್ನ ಗಾಬರಿ ಮಾಡ್ತಕ್ಕಂಥ, ಜನರನ್ನ ನಿನ್ನ ಕಡೆ ಎಳೆದುಕೊಂಡು ಏನೇನೋ ಮಾಡ್ಬೇಕಂತಿದ್ದು ಜೂಜಾಟ ಆಡ್ದಂಗೆ, ಇದೇನಿದು ಹಾವುಗಾರಾಟ ಮಾಡ್ದಂಗೆ, ಜಾದೂಗಾರ ಮಾಡ್ದಂಗೆ ಮಾಡ್ತೀಯಲ್ಲ ಅಂದಾಗ, ಇಲ್ಲ ಅದ್ವೈತ ಶಾಸ್ತ್ರ, ಅದ್ವೈತ ತತ್ವ ಬಹಳ ಕಷ್ಟ ಇರ್ತದ. ಏನಾದ್ರೂ ಚಮತ್ಕೃತಿ ಮಾಡಿ ತೋರಿಸಿದ್ರೆ ಜನರು ನನ್ನ ಕಡೆ ಬರ್ತಾರ, ಅವಾಗ ನೀನೇ ಬ್ರಹ್ಮದೀಯ, ನೀನೇ ದೇವ್ರದಿ ಅಂತ ಉಪದೇಶ ಮಾಡ್ಲಿಕ್ಕೆ ಬರ್ತದ ಅಂದ್ರಂತ. ಅದು ಏನಾಯ್ತಂದ್ರೆ ಮುಂದೆ ಹೋಗಿ ಅವ್ರು ಕುಡ್ದ ಸೀಸ ಬಂಗಾರ ಲಾಕೆಟ್ ಆಗಿ ಬಿದ್ದಿತ್ತಂತ. ಮತ್ ನೀವು ಕುಡಿದ್ರಿ ಎಲ್ಲರಿ? ಅವ್ರಿಗೆ ನೀವು ಕುಡಿದ್ರಿ ಅಂದ್ರೆ ನನಗೂ ಬಂದು ಪೊಲೀಸರು ಆಡ್ಕೊಂಡು ಹೊಡಿಬಾರ್ದು. ಹೇಳಾರು ಹೇಳ್ತಾರಿ, ಬಂಗಾರ ಲಾಟ್ ಹಾಕದಂದ್ರಿ, ಹೋಗಿ ಅವೆಲ್ಲ ಮನ್ಯಾಗ ಕಾಸ್ಕೊಂಡು ಏನಾರ ಕುಡಿದ್ರಿ, ಓಯವ ಸುಮ್ ಕರಿಚಾ ಕೊಡ್ರಿ, ಆರಾಮಕ್ಕಂತ. ಅದನ್ನೇ ಇದನ್ನ ಕುಡಿಬೇಡ್ರಿ. ಎಂತ ನಿಜಗೊಂಡ್ರು ಅವರ ಹೆಸರು ಕಲ್ಪನೆ ಲಕ್ಷ್ಯದಲ್ಲಿಟ್ಕೊಳ್ರಿ. ಇವತ್ತಿನ ದಿವಸ ಯಾರು ಸಿಟ್ಟಿಗೇರಿದ್ರು ಪರವಾಗಿಲ್ಲ, ಇವತ್ತ ನಿರಾಭಾರಿ ಸದ್ಗುರುಗಳು ಅನಿಸ್ಕೊಳ್ಳಿಕ್ಕೆ ನಿಜಗೊಂಡ್ರೊಬ್ಬರನ್ನ ಬಿಟ್ರ ಆದ್ಯ ಜಗದ್ಗುರು ಶಂಕರ ಭಗವತ್ಪಾದರನ್ನ ಹಿಡಿದು ಇಲ್ಲಿ ತನ ನಿರಾಭಾರಿ ಸದ್ಗುರು ಇಲ್ಲ. ಅವರ ಹೆಸರು ಕಲ್ಪನೆ, ಅವರ ಗ್ರಂಥ ಒಂದೇ ಮರೆಯದ ಮಾಣಿಕ್ಯ ಪಂಚಮ ವೇದ ಕನ್ನಡದಲ್ಲಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವೆಂಬ ಇಡೀ ವಿಶ್ವದ ವಿಷಯವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ವೇದಗಳೊಂದಿಗೆ ಕೂಡಿಕೊಂಡಿರುವುದು ಇದು 5ನೇ ವೇದ ಅಂತ ಮಹಾನ್ ವಿದ್ವಾಂಸರು ಇದನ್ನು ಗಣನೆ ಮಾಡಿದ್ದಾರೆ. ಅದು ಒಂದೇ ಅವರ ಕೃತಿ. ಅವರು ಹುಟ್ಟಿದ ಊರು ಗೊತ್ತಿಲ್ಲ, ಹೆತ್ತ ತಂದೆ ತಾಯಿಗಳು ಗೊತ್ತಿಲ್ಲ, ಅವರ ರಾಜರಂತ ಅವರ ಮಡದಿ ಮಕ್ಕಳು ಗೊತ್ತಿಲ್ಲ. ಯಾಕಂದ್ರ ಕೊಳ್ಳೇಗಾಲ, ಟಿ ನರಸೀಪುರ, ಯಳಂದೂರ, ಮಳವಳ್ಳಿ, ಕುರಿಗಾಲಿ, ನಮ್ಮ 4-5 ಮಠ ಅದಾವ ಅಲ್ಲಿ. ಅವೆಲ್ಲ ಮಠದ ಮಧ್ಯದಲ್ಲಿ 35 ಕಿಲೋಮೀಟರ್ಸ್ ಓನ್ಲಿ ಶಂಭುಲಿಂಗ ಬೆಟ್ಟ ಅಲ್ಲಿ ಇದ್ದಿದ್ದೆ. ನಮ್ಮ 4-5 ಮಠದ ಮಧ್ಯದಲ್ಲಿ ಎಲ್ಲ ಕಡೆ ಬಂದ್ರು 35 ಕಿಲೋಮೀಟರ್. ನಾ 97ರೊಳಗೆ ಹೋದೆ. ನಾವು ನಿಜಗುಂಡ್ರ ಗ್ರಂಥ ಅಧ್ಯಯನ ಮಾಡೋರಲ್ಲ, ಆಸಕ್ತಿಯಿಂದ ಹೋಗಿ ನಿಜಗುಂಡ್ರ ಅಂತಿಲ್ಲ ಯಾಕೆ ಹೋಗ್ಯಾರ, ಯಾ ನಿಜಗುಂಡ ಸ್ವಾಮಿ ಹೋಗೆ ಅಂತ. ಅಲ್ಲಪ್ಪ ಇಲ್ಲಿ ಶಂಭುಲಿಂಗನ ಬೆಟ್ಟ ಇದೆ ಅಂತಲ್ಲ, ಯಾ ಲಿಂಗ ಇಲ್ಲ, ಬೆಟ್ಟನೂ ಇಲ್ಲ, ಇಲ್ಲಿ ಇರೋದಾಟೆ ಮಹದೇಶ್ವರ ಬೆಟ್ಟ ಬೇಕಾ 100 ಕಿಲೋಮೀಟರ್ ಅಂದಮ್ಮ. ನೋಡ್ರಿ, ಕುರುವಿಲ್ಲ, ಉರಿಗೊಡ್ಡಿದ ಕರ್ಪೂರದಂತೆ. ಹೆಂಗ ಊರಿಗೆ ನೀವು ಕರ್ಪೂರ ಹಚ್ಚ್ರಿ, ಇವತ್ತು ಕುರುಳಿಗೆ ಹಚ್ಚ್ರಿ ಬೂದ್ ಉಳಿತದ, ಕಟ್ಟಿಗೆ ಹಚ್ಚ್ರಿ ಎತ್ತಿಲಿ ಉಳಿತದ. ಕರ್ಪೂರಕ್ಕೆ ಬೆಂಕಿ ಹಚ್ಚಿದ್ರೆ ಏನು ಹೆಂಗ ಉಳಿದಿಲ್ಲೋ ಹಾಗೆ ಅರಿವೇ ತಾನೆಂದು ಅರಿವನ್ನು ಅರಿತು ಅರಿವಿನಲ್ಲಿ ಬೆರೆತು ಉರಿಗೊಡ್ಡಿದ ಅರಗಿನ ಅಪ್ಪುವಿನಂತೆ ಕರಗಿ ತನ್ನ ಸುಳಿವಿಲ್ಲದೆ ಹೋದಂತವ್ರು ಏಕೈಕ ಜಗದ್ಗುರು ಯಾರು ಅಂದ್ರೆ ನಿಜಗುಣರು. ಇವ್ರು ಯಾರು ಅಲ್ಲ ಅಂತ ಹೇಳ್ತೀನಿ ನಾನು. ಇವತ್ತು ಶಂಕರಾಚಾರ್ಯ ಸುರಮಂದಿರ ತರು ಮೂಲ ನಿವಾಸ ಭೂತಲಮಯ್ಯ ಅಜಿನಂ ವಾಸಃ ಬರೆದ್ರವರು. ಪರಮಾತ್ಮನಿಗಾಗಿ ಪರಮಾನಂದನ ಗುಡಿ ಅಂತ ಊರು ಹೊರಗೆ ಇರ್ತಿದ್ವು. ಅವಾಗ ಅಲ್ಲಿ ಯಾರು ಇರ್ತಿದ್ದಿಲ್ಲ, ಬರೇ ಒಂದು ಲಿಂಗ, ಹಾವು, ಚೋಳು ಇರ್ಬೇಕಲ್ಲಿ. ಒಬ್ಬ ಸನ್ಯಾಸಿ ಆದ ಅಂತಂದ್ರೆ ಸರ್ವವೆಲ್ಲವನ್ನು ಪರಿತ್ಯಾಗ ಮಾಡಿ ಊರು ಹೊರಗೆ ಕಟ್ಟಿದಂಥದ್ದು. ಗುಡಿ ಅಂದಗಳನ್ನೇ ಹೆಂಗ ಡೆಕೋರೇಷನ್ ಮಾಡಿದ್ದು, ಬಂಗಾರ ತಗಡ್ದು ಅವ ಅಂತವಲ್ಲ. ಆ ಕಡೆ ನೀವು ಹೋಗ್ರಿ, ನೀವು ಉತ್ತರ ಪ್ರದೇಶದೊಳಗ ಆ ರಾಮಕೃಷ್ಣ ಗುಡಿನೇ ಮಂದಿರ ಅನ್ನೋದಿಲ್ಲ, ಅಲ್ಲಿ ಬಿರ್ಲಾ ಮಂದಿರ, ಟಾಟಾ ಮಂದಿರ, ಅವ್ರದೇ ಹೆಸರು ಇಟ್ಬಿಟ್ಟಾರ ಅಲ್ಲಿ. ಅವೆಲ್ಲ ಮಂದಿರಗಳು ನೋಡಿದ್ರೆ ಅಪ್ಪ ನೋಡ್ಬೇಕು. ಅವೆಲ್ಲ ಅವೇನು ಸಿನಿಮಾಟಾಕೀಸ್ ಆಗ್ಯಾವ ಅಂತವ ಅಲ್ಲರಿ. ಒಂದು ಲಿಂಗ ನೋಡಿ, ಮತ್ತಲ್ಲಿ ಏನೂ ಇರಬಾರ್ದು, ಅಂತಲ್ಲಿ ವಾಸ ಮಾಡ್ಬೇಕಂತ. ಆ ಗುಡಿ ಇರ್ಲಿಲ್ಲ ಅಂತಂದ್ರೆ ನೆಲವೇ ಹಾಸಿಗೆ, ಆಕಾಶವೇ ಹೊದಿಕೆ. ಇದು ಸನ್ಯಾಸಿ
ತರುತಲ ವಾಸ ಕರತಲ ಭಿಕ್ಷಾ, ಮರದ ಬುಡದಲ್ಲಿರಬೇಕು, ಕೈಯಲ್ಲಿ ಭಿಕ್ಷೆ ಬಿಡಬೇಕು ಅಂತ ಇಷ್ಟು ವೈರಾಗ್ಯವನ್ನು ಬರೆದ ಜಗದ್ಗುರು ಶಂಕರ ಭಗವತ್ಪಾದ 1200 ವರ್ಷಗಳಾಯ್ತು ಅವರು ಹೋಗಿ, ನಿಜಗುಣ ಆಗಿ 600 ವರ್ಷಗಳಾಯ್ತು. ಇವತ್ತು ಅವರ ತಂದೆ ತಾಯಿ ಹುಟ್ಟಿದ ಊರು, ಅವರು ಬರೆದ ಗ್ರಂಥಗಳು, ಅವರ ಹೆಸರು, 4 ದಿಕ್ಕಿಗೆ 4 ಮಠವನ್ನು ಕಟ್ಟಿದವರು ಶ್ರೇಷ್ಠವೋ ಅಥವಾ ಕುರುವೆ ಉಳಿಯದ ಹಾಗೆ ಬೆರೆದು ಹೋದಂತ ಅರಿವಿನಲ್ಲಿ ನಿಜಗುಣ ಶ್ರೇಷ್ಠವೋ ನಾವು ವಿಚಾರ ಮಾಡ್ಬೇಕು. ನಾವಿರೋದ್ರಾಗ ಸಮಾಧಿ ಮಂದಿರ ಮುಂದೆ ಕೂತು ಮಾಡಿಸೋದು ಮತ್ತ ನಿರಾಭಾರಿಯ ಕಿರೀಟ ಭಾರಿ, ಮಠ ಭಾರಿ, ತುಲಾ ಭಾರಿ. ಮೊನ್ನೆ ಯಾವನೊಬ್ಬ ಸ್ವಾಮಿ ನಾನು ಬಂಗಾರ ಮೂರ್ತಿ ಮಾಡಿಸ್ತೀನಿ ಅನ್ನಂತ. ಅವ ಹಿಂದಿದ್ದವನ್ನ ದೌಡ್ ಮಾಡಿಸೋಯಪ್ಪ, ನಿನ್ನ ಕೈ ಮುಗಿತೀನಿ, ಸತ್ಯನ ಮಣ್ಣಾಗಿಟ್ಟು ಮನೆಗೆ ಹೋಯ್ತೀನಿ ಮೂರ್ತಿ ಅನ್ನಂತ. ಅವರು ನಿರಾಭಾರಿ ಜಗದ್ಗುರುಗಳು. ಯಾರು ಅಂದ್ರೆ ನಿಜಗುಣ ಏನೂ ಉಳಿದಿಲ್ರಿ. ಇತ್ತಿತ್ತಲಾಗಿ 400-500 ವರ್ಷದಲ್ಲಿ ಉಳಿಲಾರ್ದೆ ಹೋಗ್ಬೇಕಾದ್ರ ಇದನ್ನು ಎಷ್ಟು ಅರಗಿನ ಹಾಗೆ ಕರಗಿಸಿರ್ಬೇಕು ಅಂತ ವ್ಯಕ್ತಿ ಬರೆದಂತ ಗ್ರಂಥ. ಅವು ಯಾವ ಅಂದ್ರೆ 6 ಶಾಸ್ತ್ರ ಅಲ್ಲ, ಕೈವಲ್ಯ ಪದ್ಧತಿ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ವಿವೇಕ ಚಿಂತಾಮಣಿ, ಪರಮಾರ್ಥ ಪ್ರಕಾಶಿಕೆ 6 ಗ್ರಂಥಗಳು. 45,000 ಸಂಸ್ಕೃತ ಗ್ರಂಥಗಳು ಮುಖೋದ್ಗತ ಇದ್ದು ಅಂತವ್ರಿ. ಎಷ್ಟ್ರಿ? ಈಗ ನೀವು ಹ್ಯಾಂಗ ಕೂತೀವಿ ನೋಡಿ, ಎಷ್ಟು ಚಂದ ಕೂತೀವಿ. ನೀವು ಇಷ್ಟು ಚಂದ ಯಾಕೆ ಕುಂತೀರಿ ಅಂದ್ರ ನಮ್ಗೇನು ಹರ್ಕತ್ ತೆಗ್ಯದ, ಒದರ್ತಾನ ಎಲ್ಲಿತಾನ ಒದರ್ತಾನ, ಭಾಳ ಅದ್ರ ಒಂದು ತಾಸು ಆದ್ರೆ ಅನ್ನು ಹಿಂಗಂದ್ರೆ ಚಲೋ. ಮಾನ್ಯ ಒಬ್ಬ ಹೆಣ್ಮಗಳು ಅಳಾಕತ್ತಿದ್ಲು ಮುಂದೆ ಕೂತು, ನನ್ನ ಪ್ರವಚನ ಕೇಳಿ ಅಳಾಕತ್ತೇಳತ್ ನಾ ಮಾಡೀನಿ. ಮಂದಿ ಸಾಲ್ ಹತ್ತಿ ನಮಸ್ಕಾರ ಮಾಡಕ್ ಹತ್ತಿದ್ರು, ನಾ ಆಕಿನ ಮೇಲೆ ಕಣ್ಣು ನಿಂತಿದ್ದೆ. ಹೆಣ್ಮಗಳು ಯಾವಾಗ ಬಂದಳು, ನಾ ಯಾವಾಗ ಕೇಳೇನು, ಯಾಕೆ ಹತ್ತಿ ನಾನು ಪ್ರವಚನ ಭಾಳ ಹಿಡಿಸ್ಯಾನ ನಿನಗೊತ್ತು ಕೇಳ್ಬೇಕಂತ ನನಗ. ಇವರೆಲ್ಲರೂ ದೊಡ್ಡ ಹೋಗೋಲ್ರಿ, ಇವ್ರ ಮ್ಯಾಲ ಮಣ್ಣು ಅಂತಿದ್ದೆ ನಾನು. ಬಂದು ನಮಸ್ಕಾರ ಮಾಡಿದ್ರು. ಭಾಳ ಹತ್ತಿವ ಯವ್ವ, ಭಾಳ ಹತ್ತಿ, ನನ್ನ ಪ್ರವಚನ ಭಾಳ ಹಿಡಿಸ್ಯಾನ ನಿನಗ, ನಿನ್ನ ಮನಸ್ಸಿನ ಮೇಲೆ ಪರಿಣಾಮ ಆಗ್ಯದ, ನಿನ್ನ ಹೃದಯಕ್ಕೆ ಹಿಡಿಸ್ಯದ ಯಾಕವ ಯಾವ ಅಂದೆ. ಹಂಗಂದ್ರೆ ಏನು ಸೊನ್ನೆ ಅಂತ ನಂದು ಅರ್ಧ ಬ್ಯಾಟ್ರಿನ ಡೌನ್ ಆಯ್ತು ಅಲ್ವಾ. ಮತ್ತ ಹಂಗಂದ್ರೆ ಏನಂತ ಕೇಳ್ತಿಯಲ್ಲ, ನಾ ಹೇಳಿಕ್ ಹತ್ತಿದ್ದೆ, ಮತ್ತ ಅದನ್ನ ಕೇಳಿ ದುಃಖ ಬರ್ತಿತ್ತಂದ್ರೆ ನನ್ನ ಪರಿಣಾಮ. ಹಂಗಲ್ ಸ್ವಾಮಿ, ನಮ್ಮ ಮನ್ಯಾಗ ಒಂದು ಎಮ್ಮಿ ಕರ ಇತ್ತು ಅಂದಾಕಿ. ಎಮ್ಮಿ ಕರ ಇದ್ರೆ ಇಲ್ಯಾಕೆ ಹೇಳಕತ್ತಿ, ಅದು ಮಾನ್ಯ ಸತ್ಯಪ್ಪ, ಮಾನ್ಯ ಸತ್ರಿ ಇಲ್ಯಾಕೆ ಹೇಳಕತ್ತಿ ಅಂದೆ. ಅದು ಸಾಯಾಗಿ ನಿನ್ನಂಗೆ ಒದರ್ತು ಗುರು, ಹ್ಯಾಂಗ ಬದ್ರಿ ಹಂಗ ಶುದ್ಧ ಬದಲ್ತಯಪ್ಪ, ಅದು ನನ್ನ ಮುಂದೆ ಬಿತ್ತು. ಅದ್ರ ನೀವು ಅದಕ್ಕೆ ಸುಮ್ಕುತ್ತೀರಿ. ನೀವು ಈಗ ಏನು ಹೇಳಿವಿ ಅದನ್ನ ಹೋಗುವಾಗ ಹೇಳಿ ಹೋಗ್ರಿ ಅಂದ್ರೆ ಅವಾಗ ಗೊತ್ತಾಕತ್ತಿ. ನಾಳೆ ಬಂದ್ರೆ ಕೇಳಿ ಸ್ವಾಮಿ ಹೋಗ್ಯಾನ ಅದ ನೀನು ಈ ದಾರಿಗೆ ಆಯ್ತು ಅಲ್ರಿ. 5 ನಿಮಿಷ ಹೇಳಿದ್ದೆ ನಮಗೆ ತಿಳಿದಿಲ್ಲ, ಒಳಗೆ ಇಳಿಯುದಿಲ್ಲ ಅಂತಂದ್ರ 45,000 ಗ್ರಂಥಗಳನ್ನ ಮುಖೋದ್ಗತ ಮಾಡಿದಂತ ಪುಣ್ಯಾತ್ಮ ಇವತ್ತು ಅವನ ಕುರುಹು ಈ ಭೂಮಿ ಮೇಲೆ ಏನು ಉಳಿಬಾರದು ಅಂತ ಸುಮ್ಮನೆ ಅದೊಂದು ಶಂಭುಲಿಂಗ ಅಂತದ ಹೆಂಗ ಗುರುವಿನ ಅಂಕಿತ ನಾಮ ಇಟ್ಟರು ಗೊತ್ತಿಲ್ಲ. ನಾ ಭಾಳ ಸರ್ಚ್ ಮಾಡೀನಿ, ಯಾಕಂದ್ರೆ ನಾ ವರ್ಷದಾಗ 4-8 ಸಲ ಹೋಗ್ತೇನೆ. ಅಲ್ಲಿ ಯಳಂದೂರಾಗ ಮಠ ಅದ, ಅದನ್ನೇ ಅವರ ರಾಜಧಾನಿ ಕಾರ್ಯಕ್ರಮದ ಒಂದು ಸ್ಥಾನ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಯಳಂದೂರಾಗಿ ಅಲ್ಲಿ ಏನು ಇಲ್ಲವೇ ಇಲ್ಲ. ಇಷ್ಟು ನಿಶೇಷವಾಗಿ ಏನು ಕುರು ಉಳಿದಂತೆ ಹೋದಂತ ಒಬ್ಬ ವ್ಯಕ್ತಿ ಎಂತ ಗ್ರಂಥ ಅದು. ನಾವೀಗ ಒಂದ್ ಏನಾರೆ ಎಲ್ಲಿದ್ದಾರೆ ಅಲ್ಲಿ ಇಲ್ಲಿ ತಂದು ಕುರ್ಸಿ ಕೃತಿಚೌರ ಮಾಡಿ ಒಂದು ಗ್ರಂಥ ಬರ್ದೇವಂದ್ರ ಮೊನ್ನೆ ಬಂದಿದ್ದ ಒಬ್ಬ ಮತ್ತ ಗ್ರಂಥ ಬಿಡುಗಡೆ ಬರ್ದಿದ್ದಿ, ಮತ್ತೆ ಇದು ಹಂಗೆ ಅದಲ್ಲ ಪತ್ರಿಕೆ ಅಂದೆ, ಮಂದಿ ಸೇರೋದಿಲ್ಲ ಅದಕ್ಕೆ ಬಿಟ್ಟಿವಿ ಹೇಳಂತ. ನಾವು ಮಂದಿ ಸೇರಿದಾಗ ಗ್ರಂಥ ಬಿಡುಗಡೆ ಮಾಡೋರು, ಯಾರು ಸೇರಿದಾಗ ಬಿಡುಗಡೆ ಮಾಡ್ಯಾನ ನಿಜಗುಣ, ಯಾರು ಇದ್ರಿಗೆ ಬಿಡುಗಡೆ ಮಾಡ್ಯಾನ, ಲೋಕಾರ್ಪಣೆ ಮಾಡೋರು ನಾವು. ಕಟೌಟ್ ಕಟ್ಟೋದು ಏನಿದು ಯಾರಿಗೂ ಗೊತ್ತಿಲ್ಲದಂತ ಗ್ರಂಥ ಇದು. ನಮ್ಮ ಕನ್ನಡಿಗರ ಅತ್ಯಂತ ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಳ್ರಿ ನೀವು. ಇರ್ಲಿಲ್ಲ ಅಂದ್ರೆ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇತ್ತು. ಅಂತ ಅದನ್ನ ಅಳಿಸಿ ಹಾಕಿದವ್ರು ಯಾರು ಅಂತ ಕೇಳಿದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅಂತ ಗ್ರಂಥ ಇವತ್ತು ಅದರೊಳಗಿಂದ ವಿಷಯ ಕೈವಲ್ಯ ಪದ್ಧತಿ,
ಶಿವಕಾರುಣ್ಯ ಸ್ಥಳ ಮೊದಲನೆಯ ಪದ್ಯ, ಅದರಲ್ಲಿ ಮೊದಲನೇ ನುಡಿಯ ಒಂದು ಚರಣ, ಮನಸ್ಸಿಗೆ ಬಂದಂತೆ ನಡೆಯದಿರು ಇಹದಲ್ಲಿ. ಸ್ವಲ್ಪ ಗಮನ ಕೊಡ್ರಿ. ಮನಸ್ಸಿಗೆ ಬಂದಂಗ ನಡಿಬೇಡ ಅಂತ ನಿಮ್ಮ ಮಾತನ್ಯಾಗ ಹೇಳ್ದಂಗ. ನಡೆಯುವಂತವು ಯಾವದವ ಈ ಭೂಮಿ ಮೇಲ? ಯಾರಿಗೆ ಹೇಳಿರ್ಬೇಕು ಇವು? ಎಲ್ಲ ನಡೀತಾವ ಭೂಮಿ ಮೇಲೆ, ಪ್ರತಿಯೊಂದು ನಡೀತಾವ. 84 ಲಕ್ಷ ಜೀವರಾಶಿಗಳದವ ಈ ಭೂಮಿ ಮೇಲ. ಕ್ಷಣಭಂಗುರುವ ಕೀಟಾದಿಗಳು, ಗಣಿಸಲ್ ಸ್ವೇದಜ ವಹ ಜಾತಿಗಳು. ಒಂದೇ ಕ್ಷಣದಲ್ಲಿ ಕ್ಲೈಮೇಟಿನ ವ್ಯತ್ಯಾಸದಿಂದ, ವಾತಾವರಣದ ವ್ಯತ್ಯಾಸದಿಂದ, ಹಾಗೆ ಅಲ್ಲೇ ಮಧ್ಯದಲ್ಲಿ ಆಕಾಶದಲ್ಲಿ ಹುಟ್ಟತಕ್ಕಂತ ಜೀವಿಗಳದವಂತ. ಏನ್ ತಿಳ್ಕೊಂಡ್ರಿ ನೀವು? ಕ್ಷಣಭಂಗುರುವ ಕೀಟಾದಿಗಳು, ಗಣಿಸಲ್ ಸ್ವೇದಜ ವಹ ಜಾತಿಗಳು. ಅವಾಗ ಕೂರಿ ಅಂತ ಆಗ್ತಿತ್ತು, ಬಟ್ಟಿ ಮೈಯಾಗಿನ ಬೆವರದಿಂದ ಹುಟ್ಟಿತಿತ್ತು ಒಂದು ಕೂರಿ ಅಂತ, ಒಳಗ ಹುಳ ಮೈಯಾಗ. ಈಗ ಹುಟ್ಟಂಗಿಲ್ಲ ಅದು ಕೂರಿ ಏನ. ಅವಾಗ ಸಂಜೆ ಕಡೆ ಒಬ್ಬರು ತಲಿ ಒಬ್ಬರು ಕೈಯಾಗ ಚಟಕ್ 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 ಚಟಕ್. ಏನ್ ಮಾಡಿ ಕಳ್ಕೊಂಡ್ರು ನಮ್ಗೆ ಕೇಳ್ರಿ. ಎಷ್ಟು ಏನ ಈ ಡಿಸೆಂಬರ್ ಬಂತಂದ್ರೆ ಚಿಮನ ಹಿಡ್ಕೊಂಡ್ ಕುಂದ್ರು ಮನ್ಯಾಗ ತಗಣಿ. ತಗಣಿ ಹಿಡಿಲಕ್ ಹೋಗಿ ಅವನ ಅಗಳ ಹೇಳಿದ್ರಲ್ಲ ಶಿವಶಂಕರ್, ಹೊರಸಿಗೆ ಬೆಂಕಿ ಹಚ್ಚಿತ್ತಂತ. ಅವೆಲ್ಲ ಹಾದು ಏನ್ರಿ, ಒಂದು ಪಶು ಸಗಣಿ ಹಾಕಿ ಹೋಯ್ತಂದ್ರೆ ಒಂದು ಹುಳ ಹುಟ್ಟುತ್ತದ. ಏನ್ ನಿಮ್ಮಂಗ ಏನು ಮದುವೆ ಮಾಡಿ ಗಂಡ ಹೆಂಡತಿ ಏನೇನೋ ಮಾಡಿದ್ರೆ ಏನದು ಹುಟ್ಟಬೇಕಾದ್ರ? ದ ನೇಚರ್ ಈಸ್ ಕಮ್ಯುನಿಕೇಶನ್ ಆಫ್ ದ ಗಾಡ್, ಆರ್ಟ್ ಈಸ್ ಕಮ್ಯುನಿಕೇಶನ್ ಆಫ್ ದ ಮ್ಯಾನ್. ಈಶ್ವರನ ಸೃಷ್ಟಿ ಎಷ್ಟು ವಿಚಿತ್ರದಂತ ಕೇಳಿದರೆ, ವಾತಾವರಣ ಬದಲಿ ಆಯ್ತಂದ್ರೆ ಅಲ್ಲೊಂದು ಜೀವಿಗಳು ಹುಟ್ಟುತ್ತವಂತೆ. ಹೆಂಗಿರ್ಬೇಕು ಪರಮಾತ್ಮನ ಸೃಷ್ಟಿ? ಕಾಣದ ಕೈ, ಎಲೆಯ ಮರೆಯ ಕಾಯಿಯಂತೆ ಯಾರಿಗೂ ಕಾಣದೆ ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನು ಕೇವಲ ತನ್ನ ಸಂಕಲ್ಪದಿಂದ ನಡೆಸ್ತಕ್ಕಂತ ಶಕ್ತಿಯ ಭಗವಂತನಲ್ಲಿ ಅದ. ಇಷ್ಟೆಲ್ಲ ಸೂಕ್ಷ್ಮ ಜೀವಿಗಳದವಂತ ಜಗತ್ನ್ಯಾಗ. ಅವಕ್ಕೆ ಯಾರಿಗೆ ನಡಿ ಅಂತ ಹೇಳಿಲ್ಲ. ನಾ ಯಾಕೆ ಹೇಳಿದ್ ನಿಮ್ಗಂದ್ರ, ಈಗ ನೋಡಿ ಲೈಟ್ ನೋಡ ನೀವೇನ್ ಮಾಡಿ ಹುಡ್ಸಿದ್ರಿ ಅವಕ್ಕ ನಿಮ್ ಮಕ್ಳು ಮಾಡ್ದಂಗ. ಗಟ್ಟು ಗಾತ್ಲ ಮಾರ ನಿಮ್ದು ಇಟ್ಟು ಮಕ್ಳು ಮಾಡೋದಕ್ಕೆ. ಎಟ್ಟು ಹೆಣ್ಣು ಹುಡುಕೋದು, ಎಟ್ಟು ಮಂಗಲ ಮಂಟಪ, ಎಟ್ಟು ಮಂದಿ ಸೇರೋದು, ಅದು ನೋಡಿ ಸುಮ್ಮನೆ ಅವು ಈಶ್ವರನ ಸೃಷ್ಟಿ. ಏನು ಕಷ್ಟ ಇಲ್ಲ ಅದಕ್ಕೆ. ಅಂತ ಒಂದು ಕ್ಷಣದಲ್ಲಿ ಕ್ಷಣಭಂಗುರವ ಕೀಟ ಅಂತ, ಒಂದೇ ಕ್ಷಣ ಅಂದ್ರೆ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಹುಟ್ಟಿ ಸಾಯುವ ಪ್ರಾಣಿಗಳದಾವ. ಅವು ಯಾವಕ್ಕೂ ನಡಿ ಅಂತ ಹೇಳಿಲ್ಲ. ನಡಿ ಅಂತ ಹೇಳಿದ್ ಯಾರಿಗೆ ಅಂತ ಕೇಳಿದ್ರೆ, ಆ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಕಾಲಿದ್ದೂ ಅದಾವ, ಹಟ್ಟಿಲೆ ನಡಿನೂ ಅದಾವ, ನಡಿಯುವೇ ಅದಾವ. ಅವಕ್ಕೆ ಯಾವಕ್ಕೂ ನಡಿ ಅಂದಿಲ್ಲ. ಹಾವು ಹಟ್ಟಿಲೆ ನಡೀತದ, ಪಕ್ಷಿ ಕಾಲದವ ಕಾಲೇನು ನಡೀತದ, ಪಕ್ಕಲೇನು ನಡೀತದ. ಇಷ್ಟೆಲ್ಲ ಪ್ರಾಣಿಗಳಿದ್ರು ನಡೆಯುವುದಕ್ಕ ಪ್ರಾಣಿ ಸಮೂಹದಲ್ಲಿ ಹೇಳಿದ್ದಕ್ಕೆ ಎರಡಕ್ಕೆ, ಎತ್ತಿಗೆ ಇನ್ನೊಂದು ಕುದುರೆಗೆ. ಲಕ್ಷ್ಯದಲ್ಲಿ ಇಟ್ಕೊಳ್ರಿ ನೀವು. ನಡಿಗೆ ಯಾರಿಗೆ ಕಲಿಸ್ತಾರ? ಪ್ರಾಣಿಗಳದೊಳಗೆ. ಕತ್ತಿ ಕಲಿಸ್ಯಾರ ಯಾರು? ಯಾಕೆ? ಎತ್ತಿ ಉತ್ತಮ ಲಿಂಗ ಮುದ್ರೆಯನ್ನೊತ್ತಲಾಗೋದು ಬಸವನೆಂಬರು, ಕತ್ತೆಯನ್ನು ಹಿಡಿತಂದು ಒತ್ತಿದರೆ ಕತ್ತೆ ಕತ್ತೆಯಲ್ಲದೆ ಬಸವನಪ್ಪುವುದೇ. ಕತ್ತಿಗೆ ಯಾರು ನಡಗಿ ಕಲಿಸಿಲ್ಲ. ಕತ್ತಿ ಹಿಂಗೆ ಹೋಗ್ಬೇಕು ಅನ್ನೋದು ನೇಮ ಇಲ್ಲ. ಎತ್ತಿಗೆ ನೇಮದ, ಕುದುರೆಗೆ ನೇಮದ. ಕೋಟಿ ಕೋಟಿ ಬೆಲೆ ಬಾಳತಕ್ಕಂತ ಕುದುರೆಗಳದಾವ. ಅಡ್ಡ ನಡೆದ್ರೆ ನಡೆಯುದಿಲ್ಲ, ಎತ್ತ ಅಡ್ಡ ನಡೆದ್ರ ಎಲ್ಲ ಹಾನಿ ಆಗ್ತದ ಅಲ್ರಿ. ಅವು ಕಟ್ಟದಲ್ಲಿ ಡುರುಕಿ ಹೊಡೆದು ಕಾಲ ಕೆದರುದು ಅಂದ್ರ ಆ ಎತ್ತಿಗೆ ಬೆಲೆ ಕೊಡ್ತೀರೇನ್ ನೀವು? ಕಟ್ಟದಲ್ಲಿ ಕುದುರೆ ಹಕಾರಿ ಹೊಡಿತಂತಂದ್ರ ಅದಕ್ಕ ಕೂಗ್ತು ಅಂದ್ರ ಗರ್ಜನೆ ಮಾಡ್ತಂದ್ರ ಬೆಲೆ ಕೊಡ್ತೀರೇನು ಕುದುರೆಗೆ? ಮ್ಯಾಲ ತಡಿ ಹಾಕಿ ಕೂತು ಅಂದ್ರ 12 ಅರ್ಧರ್ ಹೋದ್ರ ಕೇಳ್ದೊಟ್ಟು ಕೊಡ್ತಾರ. ನುಡಿಯುವುದಕ್ಕೆ ಬೆಲೆ ಇಲ್ಲ, ನಡೆಯುವುದಕ್ಕೆ ಬೆಲೆ ಅದ. ಅದು ಒದರಿದರೆ ರೊಕ್ಕ ಕೊಡೋದಿಲ್ಲ, ಓಡಿದರೆ ರೊಕ್ಕ ಕೊಡ್ತಾರ, ನಡೆದರೆ ರೊಕ್ಕ ಕೊಡ್ತಾರ. ನಡೆಯುವುದಕ್ಕೆ ಬೆಲೆ ಅದ. ಅದಕ್ಕೆ ಸಮಸ್ತ ಪಶು ಪಕ್ಷಿಗಳಲ್ಲಿ ಒಂದು ಎತ್ತಿಗೆ ಇನ್ನೊಂದು ಕುದುರೆಗೆ ನಡಿಬೇಕು ಅಂತ ಅದಕ್ಕೆ ಕಲಿಸ್ತಾರ. ಒಬ್ಬ ಅವಾಗೇನಿಟ್ಟಿರ್ತಾರ,
ಕುದುರೆ ಸವಾರ್ ಇಟ್ಟಿರ್ತಾರ ಕಲಸಾಕ. ಕತ್ತಿಗೆ ಯಾಕೆ ಸವಾರ್ ನಡಬಾರ್ದು? ಕತ್ತಿ ಬೇಕಾದಲ್ಲಿ ಹೋಗ್ಲಿ, ಅದು ಹ್ಯಾಂಗ ನಡೆದ್ರು ನಡೀತದ ಕತ್ತಿ. ಯಾಕಂದ್ರೆ ಮ್ಯಾಲ ನಾ ಕಲ್ಲು ಒರೆಸಿರ್ತಾರೆ, ಮಣ್ಣು ಒರೆಸಿರ್ತಾರೆ. ಯಾಕಡೆ ಬಂದು ನಡೆದ್ರು ಅಡ್ಡ ತಿಡ್ಡ ನಡೆದ್ರು ಬಂದ್ ಅದು ಕಲ್ಲು ಹೋಗಿ ಬಿಡ್ತದ, ಅದಕ್ಕೆ ಸಂಬಂಧ ಇಲ್ಲ. ಕುದುರೆ ಹ್ಯಾಂಗ ನಡೆದ್ರೆ ನಡೆಯಂಗಿಲ್ಲ. ಎತ್ತ ಆಟ ಬಿತ್ತಂದ್ರೆ ಬೀದಿ ಅಗಲ ಆಗ್ತದ. ಎತ್ತು ಒತ್ತಗಟ್ಟಿಗೆ ಬಿತ್ತು ಅಂತಂದ್ರ ಕೂಡ್ಸಾಲ ಹಾಕದ, ಎಡಿ ಹೊರ ಹಾಕ್ಬಿಡುದಿಲ್ಲ. ಎತ್ತು ಓಡಿ ನಡೀತಂದ್ರ ಬೀಜ ಭೂಮಿಯಾಗಿ ಬೀಳುದಿಲ್ಲ. ನಗ ಇಟ್ಟು ಬಿಡು ನೋಡೋಣ ಅಂತ ತಗೊಳಕ್ ಹೋದವ, ಕೊಡು ನೋಡೋಣ ಅಂತ ನಾವು ಎತ್ತು ಬಿಡು ನೋಡೋಣ ಅಂತ ನಡೆದರ ಬೆಲೆ ಅದ. ಹಾಗೆ ಆ ಎತ್ತುಗಳಿಗೆ ಮತ್ತು ಕುದುರೆಗೇನೆ ನಡೆಯುವ ಸಲುವಾಗಿ ಬೆಲೆ ಅದ. ನಡಿಗೆ ಅವಕ್ಕೆ ಕಲಿಸ್ಯಾರ, ಯಾವ ಪ್ರಾಣಿಗೆ ಕಲಿಸಿಲ್ಲ. ಇನ್ನೊಂದು ಬಿಟ್ರೆ ಇನ್ನ ಮನುಷ್ಯ ಪ್ರಾಣಿಗೆ ಅದ ನಡಿಗೆ, ಅವನಿಗೆ ಅದ ಕ್ರಮ, ಅವನಿಗೆ ಅದ ನಿಯಮ. ಮನುಷ್ಯ ಬಹಳ ಚಂದ ನಡಿಬೇಕ್ರಿ, ಬಹಳ ಚಂದ ನಡಿಬೇಕು ಅಂತ ಹೇಳಿದೆ ಮೊನ್ನೆ ನಾನು. ಮಿಲಿಟರಿ ಅವ್ರು ಮಾರ್ಚಿಂಗ್ ಹೋದಂಗೆ ನಡಿಬೇಕನ್ರಿ ಅಂದವ. ಮಿಲಿಟರಿ ಅದ ನಮ್ಮ ಸಾಯದಿಲ್ಲ, ಮಿಲಿಟರಿ ಡ್ಯೂಟಿ ಮುಗಿಸೋಮಂತು ನೋಡ್ಬೇಕು. ಅವ್ರು ಎಷ್ಟು ಚಂದ ಕೈ ಹೊಕ್ಕಿರ್ತಾವ. ಎಲ್ಲರ ಕೈ ಒಂದೇ ಸಮ, ಎಲ್ಲರ ಕಾಲು ಒಂದೇ ಸಮ. ನೀವು ಹಂಗೆ ಮಾಡಕ್ ಹೋದ್ರೆ ಮುರ್ಕೊಂಡೇ ಬೀಳ್ತೀರಿ. ಮತ್ತೆ ಹೇಳ್ತೀನಿ ನಾನು, ಟ್ರೈನಿಂಗ್ ಇರ್ತದ ಅದು. ಅವ ಕೇಳ್ದ, ಅಲ್ರಿ ಭಾಳ ಚಂದ ನಡಿಬೇಕಂದ್ರೆ ಎಲ್ಲ ಮಿಲಿಟರಿ ಅವ್ರು ಹೋಗ್ತಾರಲ್ಲ ಹಂಗ ಹೋಗ್ಬೇಕೇನಂತ ಕೇಳ್ದವ. ಮತ್ತೆ ಹೆಂಗ ನಡದ್ ತೋರಿಸುದ್ರಿ? ಅಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಎಲ್ಲರೂ ಮಾತಾಡ್ತಿರ್ತೀರಿ. ಹೆಣ್ಮಕ್ಳು ಬಹಳ ಶಾಣ್ಯರು. ನಮ್ಮ ಶಾಸ್ತ್ರದೊಳಗೆ ಬರ್ದಾರ, ವಿಶ್ವಾಮಿತ್ರ ಮೊದಲಾದಂತ ಋಷಿಗಳು ಕಷ್ಟಪಟ್ಟು ಓದಿದಂತ ಶಾಸ್ತ್ರ, ಕಠಿಣ ಶಾಸ್ತ್ರ, ಸ್ತ್ರೀ ಬುದ್ಧವು ಅನಾಯಾಸೇನ ಪ್ರವರ್ತತೆ ಅಂತ ಬರ್ದಾರ. ಹೆಣ್ಣು ಮಕ್ಕಳು ತಲೆಯಾಗ ತಾನೇ ಪ್ರವೇಶ ಆಗ್ಯದಂತವ್ರು. ಇದಕ್ಕೊಂದು ಶ್ಲೋಕನೇ ಬರ್ದಾರ. ನೀವ್ ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿ. ನಾವು ಓದೇವ್ರಿಗೆ ಹಿಂಗಾಯ್ತು ನಮ್ಮ ತಲೆ, ಕಣ್ಣು ಅದು ತಲೆಯಾಗ ಕೂದಲು ಅದು. ನೀವು ಸುಮ್ ಕುಂತಲೇ ಬಂದ ಎಷ್ಟು ಚಂದ ಕೇಳ್ತಾರ ನೋಡಿ. ಸಸಿ ನಡಿಲಾಕ್ ಬಂದಾಳೆ ನಾನು ಕೇಳ್ತೀರಿ ಇಲ್ಲ? ನಡಿಲಿಕ್ಕೆ ಬಂದಾಳ ಸಸಿ. ಮತ್ ಸಸಿ ಮಾಡ್ಕೊಳಗ ಏನು ಕುಂತಲ್ಲೇನೆ ನೋಡಿ ಮಾಡ್ಕೊಂಡು, ಏನ್ ನಡೆದಾಡ್ ನೋಡಿ ಮಾಡ್ಕೊಂಡಿ. ಅಲ್ಲಿ ಇನ್ನೊಂದು ಮಾತದ ಬಹಳ ಸುಂದರವಾಗಿ, ಹೊಸದಾಗಿ ನಡಿಲಕ್ ಬಂದಾಳೆ ಏನಂತ ಕೇಳ್ತಾರಲ್ಲ, ಯಾಕ? ಇವು ಶಾಸ್ತ್ರ ರೀ. ನಮ್ಮ ಜೀವನದಲ್ಲಿ ಒಂದೊಂದು ಮಾತುಗಳು ಉಪದೇಶ ಇರ್ತಾವ, ನಾವು ಕೇಳುವುದಿಲ್ಲ. ದತ್ತಾತ್ರೇಯ ಮಹಾರಾಜರಿಗೆ ಈ ಸೃಷ್ಟಿನೇ ಉಪದೇಶ ಆಗಿದೆ. 12 ಜನ ಗುರುಗಳು ಅಂತವ್ರು. ಅವರು ಸಂಚಾರ ಮಾಡ್ತಾ ಮಾಡ್ತಾ ಬಂದು ಹೀಗೊಂದು ರಸ್ತದ ಮೇಲೆ ಕುಂತಾರ. ರಸ್ತಾ ಪಕ್ಕದಲ್ಲೇ ಒಂದು ಮನೆ ಒಬ್ಬ ಹೆಣ್ಮಗಳು ಕವಳಿ ಕುಡ್ತಿದ್ಲಂತ. ನಿಮ್ಗೇನು ಗೊತ್ತೈತಿಲ್ಲ ಕುಟ್ಟುದು ಬೀಸುದು ಅಂದ್ರೆ? ಎಲ್ಲ ಹೋಗಿ ಬರೀ ಮಿಕ್ಸರ ಗ್ಯಾಂಡರ, ಇವಕ್ಕೆ ರೊಟ್ಟಿ ಬಡಿಲಾಕ್ ಬರೋದಿಲ್ಲ, ಸುಡುಗಾಡಿಲ್ಲ. ಹೆಂಗಾಗಿ ನೋಡಿ ಸತ್ ಹೆಣ ಆದಂಗಾಗಿ. ಅಕ್ಕಿ ನೀರ ಅದು ಕುಕ್ಕರ್ದಾಗ ಹಾಕಿ ಟಿವಿ ನೋಡ್ಕೊತ ತೂತ್ತಂದ್ರ ಅವಾಗ ಎದ್ದು ಹೋಗಕ್ಕೆ ಅನ್ನ ಆದಂಗೆ ಕಾಣಿಸ್ತದ. ನಿಮ್ಮ ಕೈಗೆ ಲಕ್ವಾಯಿ ಹೊಡೆದೈತೆ. ಅವಾಗ ಕುಟ್ತಿದ್ರು. ಕುಟ್ಟೆ ಬೀಸುದು ಕುಟ್ಟುದು ಅಂದ್ರೆ ಪೂಜೆಗ ಕುಡ್ತಿದ್ಲಂತ ಹೆಣ್ಮಗಳು. ಭತ್ತ ಕುಡ್ತಿದ್ಲಂತ. ಆಕಿನ ಕೈಯೊಳಗೆ ಇಲ್ಲಿ ಹಿಡಿದು ಇಲ್ಲಿ ತನ ಬಳಿ ಇದ್ದು, ಅದು ಕುಟ್ಟುವಾಗ ಬಳಿ ಮ್ಯಾಗ ಹೋಗೋಣ ಹಿಂಗೆ ಕೆಳಗೆ ಬರ್ತಿದ್ವು ಅಂತವು. ಗೊಳಂಗ್ 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 ಸಪ್ಪಳಾಗ್ತಿದ್ವು. 4-5 ಸಲ ಅವಳು ಕುಟ್ಟಿ ಕುಟ್ಟಿ ಇದು ಮಾಡಿ ಒಣಗಿ ಗೋಡೆಗೆ ಹಚ್ಚಿ ತೆಗೆದು ಹೋಗಲ್ಲಂತ. ಅಷ್ಟು ತೆಗೆದು ಹೋಗುದು ಒಂದೇ ಇಟ್ಲು. ಅದನ್ನು ದತ್ತಾತ್ರೇಯ ಮಹಾರಾಜರು ನೋಡಿದ್ರ, ಓಹೋ ಹೀಗಿದೆಯಾ ಜೀವನ ಅಂದ್ರಂತವ್ರು. ಆ ಶಬ್ದ ಯಾಕೆ ಆಗ್ತಿತ್ತು ಅಂದ್ರಂತ, ಬಹಳ ಇದ್ದು ಅಲ್ಲ, ಒಂದಕ್ಕೊಂದು ಬಡದು ಅವು ಸದ್ದಾಗ್ತಿದ್ದು. ಅವಕರನ್ನು ತೆಗೆದು ಬಿಟ್ಟರೆ ಒಂದೇ ಇದ್ರೆ ಸದ್ದಾಗುವುದಿಲ್ಲಲ್ಲ. ಹಾಗೆ ಈ ಜಗತ್ತು, ಜನರು, ಇಂದ್ರಿಯ, ದೇಹ, ಅಂತಃಕರಣ, ನಾನು ನೀನು ಎಂಬುವ ಈ ಗದ್ದಲವನ್ನ ತೆಗೆದು ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತಂದ್ರೆ ನಾನೇ ಪರಮಾತ್ಮ ಅದಿನೆಲ್ಲ ಒಬ್ಬನೇ ಅಂತಂದಂತೆಲ್ಲ ತೆಗೆದೊಗೆದ ಬ್ರಹ್ಮಜ್ಞಾನ ಮಾಡ್ಕೊಂಡದ್ರ. ನೀವು ಚಂತನ ನೋಡ್ತೀರಿ ಅಂತ ಪರಿಣಾಮಕಾರಿಯಾಗಿ. ಎಷ್ಟು ಚಂದ ಕೇಳ್ತಾರ ಅವ್ರು. ಹೊಸದಾಗಿ ನಡಿಲಕ್ ಬಂದಾಳಂತ ಯಾಕ ಆ ಮಾತು? ಏನದಕ್ಕೆ ಅರ್ಥ? ಏನ್ರಿ ಏನದಕ್ಕೆ ಅರ್ಥ ನೋಡ್ರಿ. ತವರ ಮನೆಯೊಳಗಿದ್ದಾಗ ಅದು ತಂದೆ ತಾಯಿಯ ಮನೆ, ಅಣ್ಣ ತಮ್ಮ ಬಂಧು ಬಳಗ ಅವರ ಮನೆ.
ಅವ್ರಿಗೆ ಹೇಳದೆ ಹೋಗಿ ರಾತ್ರಿ 12 ಗಂಟೆಗೆ ಬಂದ್ರು ಕೂಡ ಎಲ್ಲಿ ಹೋಗಿದ್ದೆ ತಂಗಿ ಅಂತ ಕೇಳಿದ್ರೆ ನನ್ನ ಗೆಳತಿ ಮನೆಗೆ ಹೋಗಿದ್ದೆ ಅಂತಾಳ ಆಕಿ. ಆಯ್ತು ಬಿಡು ಊಟ ಮಾಡಿ ಮಲ್ಕೋ ಅಂತಾರ. ಮತ್ತೆ ಇಲ್ಲಿ ಬಂದು ಎಲ್ಲೇ ಹೇಳಾರ್ದೆ ಹೋಗಿ ರಾತ್ರಿ ಬಂದು ಎಲ್ಲಿ ಹೋಗಿದ್ದೆ ತಂಗಿ ಅಂದ್ರ ಅದನ್ನ ಕೇಳಕ್ ನೀ ಯಾರಂದ್ರ ಏನಾಕೈತಿ ಮುಂದೆ? ಅದಕ್ಕಂತಾರ ಅಲ್ಲಿ ಹೆಂಗ ನಡೆದ್ರು ನಡೀತಿತ್ತಂತ. ಎಲ್ಲಿ? ತವರ ಮನೆಯೊಳಗ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಅಲ್ಲಿ ಹೆಂಗ ನಡೆದ್ರು ನಡೀತಿತ್ತು, ಹೆಂಗ ನುಡಿದ್ರು ನಡೀತಿತ್ತು. ಅದಕ್ಕೆ ಮೊದಲಿನ ಅವರ ತಂದೆ ತಾಯಿಯ ಮನೆಯೊಳಗಿರುವ ನಡೆಯನ್ನು ನುಡಿಯನ್ನು ಬಿಟ್ಟು ಇಲ್ಲಿ ಹೊಸದಾಗಿ ನಿಮಗನುಗುಣವಾಗಿ ಹೊಸದಾಗಿ ನಡೀಲಕ್ಕೆ ಬಂದಾಳೇನು ಅಂತ ಕೇಳ್ತಾರೆ. ಅದಕ್ಕೆ ಹೊಸದಾಗಿ ನಡೆಯಲ್ಲ. ಈ ಕಾಲೇ ನಡೆಯುವುದಲ್ಲ, ಅವಳ ನೀತಿ ನಡೆಯುವುದು, ಅವಳ ರೀತಿ ನಡೆಯುವುದು. ಅದಕ್ಕೆ ಮನುಷ್ಯನಿಗೆ ನಡಿಗೆ ಬಹಳ ಮುಖ್ಯ, ನಡಿಗೆ ಬಹಳ ಮುಖ್ಯ. ನಡೆದ 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 ಒಬ್ಬವ ಎಲ್ತನ ನಡೆದ ಅಂದ್ರೆ ಗುಲ್ಬರ್ಗ ತನ ನಡೆದು ಹೋಗಿ ನಿಂತ, ಬಾರ್ನ್ಯಾಗ ನಿಂತ, ಒಂದು ಪೆಗ್ ಕುಡೋದು ಎದ್ದು ಬರ್ಬೇಕು ಅನ್ನೋದ್ರಿಗೆ ಗಲಾಟೆ ಆಯ್ತು, ಮರ್ಡರ್ ಆಯ್ತು. ಪೊಲೀಸರು ಬಂದು ಹಿಡ್ಕೊಂಡು ಹೋಗಿ ಬೇಡಿ ಹಾಕಿ ಒದ್ದು ಒಳಗೆ ಹಾಕಿದ್ರು. ಇನ್ನೊಬ್ಬವ ನಡೆದು ಹೋಗಿ ಸಿದ್ಧಾರೂಢರ ಕೈಲಾಸ ಮಂಟಪದೊಳಗೆ ನಿಂತ. ಅಲ್ಲಿರ್ತಕ್ಕಂಥ ಸಜ್ಜನರು, ಸಾಧುರು, ಟ್ರಸ್ಟಿನವರು ಬಂದು ಶಾಲ ಹಾಕಿ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಯಾರ ನಡಿಗೆ ಬೆಲೆ ಅದ್ರಿ? ನಡೆದಿಲ್ಲ ಏನೋ? ಅವನು ನಡೆದ ಹೋಗಿ ಕತ್ತಲ ಮನೆಯಾಗ ಬಿದ್ದ, ಇವನು ನಡೆದ ಸತ್ಪುರುಷರ ಪ್ರೀತಿಗೆ ಪಾತ್ರನಾದ. ಎಲ್ಲಿ ನಡಿಬೇಕು, ಎಲ್ಲಿ ಹೋಗ್ಬೇಕು? ಅದಕ್ಕೆ ನಿಮ್ಮ ನಡಿಗೆಗೆ ಬೆಲೆ ಕಟ್ಟವ್ರು ಇಬ್ರದಾರ. ಒಂದು ಡೈರಿ ಶಿವಂದದ, ಇನ್ನೊಂದು ಡೈರಿ ಯಮನಪ್ಪ ಒಂದೈತಿ. ಯಮನಪ್ಪ ನಿಮ್ಮ ಮಕ್ಕಳ ಮನೆ ಯಮನಪ್ಪ ಅಲ್ಲ. ಕೊನೆಗೆ ಬರ್ತಾನ ಮೀಸಿ ಮೇಲೆ ಕುತ್ಕೊಂಡು ಹಗ್ಗ ತಗೊಂಡು ಡೈರಿ ಆಗ್ತಾನಂತ. ನೀನು ನಡೆದಿಲ್ಲ. ತೀರ್ಥ ಕ್ಷೇತ್ರ ಪುಣ್ಯ ಸ್ಥಾನಕ್ಕೆ ಒಂದಿನ ಹೋಗಲಿಲ್ಲ. ಸ್ವಾರ್ಥಕ್ಕಾಗಿ ಆಪೀಸ ಹೊಲ ಮನೆ ಎಡತಾಕಿ ಸತ್ಯಲ್ಲ. ತೀರ್ಥ ಕ್ಷೇತ್ರ ಪುಣ್ಯ ಸ್ಥಾನಕ್ಕೆ ಒಂದಿನ ಹೋಗಲಿಲ್ಲ. ಸ್ವಾರ್ಥಕ್ಕಾಗಿ ಹೊಲ ಮನೆ ಆಪೀಸ ನಡೆದಾಡಿ ಸತ್ಯಲ್ಲ. ಹುಟ್ಟು ಸಾಯುವ ಕರ್ಮಕ್ಕೆ ಬೇಸರ ಪಡಲಿಲ್ಲ. ಶಾಸ್ತ್ರವೆಂದರೆ ನಿನ್ನ ಕಿವಿಯೊಳಗ ಬೆಂಕಿ ಬಿದ್ದಿತಲ್ಲ. ಉತ್ತಮರಾದ ಗುರುಗಳನ್ನು ಕಂಡರೆ ದೂರ ಸರಿದಿಯಲ್ಲ. ಕೊಲೆಗೆ ಹೆಣವಾಗಿ ಹೋದೆಲ್ಲ. ಈಗ ನೋಡ್ರಿ, ನೀವು ಎತ್ತುಗಳನ್ನೇ ಹೊಲಕ್ಕೆ ಹೋಗುದು, ಮನೆಗೆ ಬರುದು, ಹೊಲಕ್ಕೆ ಹೋಗುದು. ನಿಮ್ಮ ಮನ್ಯಾಗ ಎತ್ತ ಎಮ್ಮೆ ಅದಾವಲ್ಲ, ಮತ್ತೆ ಅವು ಬಿಟ್ಟರೆ ಎಲ್ಲಿಗೆ ಹೋಗ್ತಾವ? ಹೊಲಕ್ಕೆ ಹೋಗ್ತಾವ. ಹೊಲ್ದಂಗೆ ಬಿಟ್ಟುಗಳನ್ನೇ ನೀವು ಇಲ್ಲಿ ಮನೆ ಬಿಟ್ಟನ ಹೊಲಕ್ಕ, ಆಫೀಸ್ಕ, ಅಲ್ಲಿ ಇಲ್ಲಿ ಬಜಾರ್ಕ, ಅಲ್ಲಿದ್ ಬಿಡಾನ ಮನಿಗೆ. ಮತ್ತೆ ಬೇರೆ ಏನ್ ಮಾಡಿರಿ ನೀವು? ಸಾಮಾನ್ಯ ಮೇತತ್ ಪಶುಭಿಹಿ ನರಣಾಂ. ಶಾಸ್ತ್ರ ಹೇಳ್ತದ, ಪಶುಗಳಿಗೂ ನಿನಗೂ ಸಾಮಾನ್ಯ ಐತಲ್ಲಪ್ಪ, ವಿಶೇಷತೆ ಏನು? ಅದಕ್ಕೆ ಹೇಳಿದ್ರ ಅವರು. ಇವರೇ ನೋಡ್ರಿ, ನೀ ನಾಳೆ ಗಾಡಿ ಕೂತಾಗ, ಯಪ್ಪ ಕಾಕ ಎಣ್ಣ, ನೀವು ಗಾಡಿ ಕೂತಾಗ ಇವರೇ ನಿಮ್ಗೆ ಸರ್ಟಿಫಿಕೇಟ್ ಕೊಡೋರು. ಇವ್ರು ಸರ್ಟಿಫಿಕೇಟ್ ಕೊಟ್ರಂದ್ರೆ ಯಮನಪ್ಪ ಮಾವ ಕೊಟ್ಟಂಗ, ಇಲ್ಲ ಶಿವಪ್ಪ ಮಾವ ಕೊಟ್ಟಂಗ. ಗಾಡಿ ಕುಂದ್ರಸದ ಕೊಡ್ತಾರ ಅವ್ರ ಸರ್ಟಿಫಿಕೇಟ್. ನೀವು ಉಂಡು ನೀರು ಹೊಲದಾಗ ಉಳವ ನಾನು ಗುರುವೇ, ನೀ 10 ಗಂಟೆ ಆದ್ರೂ ಮನೆಗೆ ಬರವಲ್ಲ ಯಪ್ಪ, ನೀವು ಹೊಲದಾಗ. ನಾವೆಲ್ಲರೂ ಆದ್ರೆ ನೀ ಮನ್ಯಾಗ ಕಾಯ್ಕೋತ ಗುಡ್ಡು ಕೂತ ಅನ್ಕೊಂತಾರ ಯಪ್ಪ. ನೋಡಿ ಎಷ್ಟು ಚಂದ ನೀ ಮಾಡಿದ್ದೆ. ಅವ್ರಿಗೆ ಯಾರು ಅಂಜಿಕೆನೂ ಇಲ್ಲ. ಅವ್ರು ಯಾರು ಟಿವಿ ಅವ್ರು ಬರ್ತಾರ, ಅವ್ರು ಕೇಳ್ತಾರ. ಯಾರೇ ಕೇಳಲ್ಬೇಕು, ಅವ್ರು ಮಾಡಿದ್ದು ಹೇಳೇ ಅದೇ ಹೇಳೇ ಚಾಲು ಮಾಡೋರು. ಅವ್ರು ಭಾಳ ಶಾಣೆ ಹೆಣ್ಮಕ್ಳು ಹಾಳಾಗ. ಅದು ಮುದುಕ್ ಸತ್ತಿತ್ತಂದ್ರ, ಮುದುಕ್ ಕೂತಿತ್ತಂದ್ರ ಅಳ್ತಾರೆ ಇವರು. ನೀವು ಕೊಟ್ಟಿರ್ತೀನೋ ಮಾವ, ಕೊಡ್ಲಿಕ್ಕಂದ್ರ ಹಂಗೆ ಇರೋ ಮಾವ. ಆ ಮುದುಕಿ ಅದೇ ದಾರಾಗ ಹೋಗ್ಬೇಕಿನ್ ನಾಳೆ. ಆ ಮುದುಕಿ ಇದು ನಂದೇ ಪಾಳೆ ಇರ್ತದೆ. ನಮ್ಮ ಹೆಣ್ಣು ಮಕ್ಕಳು ಅಂತವ್ರು ಎಲ್ಲಪ್ಪ ಕರೆದ್ರು ಬರೋರು, ಕರೀಲಿಕ್ಕಂದ್ರು. ಎಷ್ಟು ಶಾಣೆ ಬಂದಿಲ್ಲ. ನೀವು ಯಾವ ಕಾಲೇಜಿನಾಗ ಟ್ರೈನಿಂಗ್ ಕೊಂಡ್ರಿದವ?
ನಮ್ಗೆ ಹೇಳ್ರಿ, ನಮ್ಮೊಂದಿಷ್ಟು ಕಂಪ್ನಿ ಕಳಿಸ್ತೀವಿ. ಗೊತ್ತಾಗಲಿ ಏನೂ ಗೊತ್ತಿಲ್ಲ, ಇವ್ರಿಗೆ ಕಳಿಸ್ತೀನಿ ಆ ಟ್ರೈನಿಂಗ್. ಹೇಳ್ರಿ ಅದು ಜಾಗ ಯಾವಾಗ ಹಿಂಗ ಅಳಬಾರ್ದು ಅಂತ ಅವ್ರು ಏನಂತ ಹೇಳ್ಬೇಕಂದ್ರ, ಮನ್ಯಾಗ ಹೆಣ ಇರ್ಲಿ ರಾಶಿರ್ಲಿ ನೀ ಸಿದ್ಧಾರೂಢರ ಮಠ ಅಂದ್ರ ತಪ್ಸಾವ ಅಲ್ಲಪ್ಪ, ನೀ ಅಲ್ಲಿಗೆ ಹೋಗವ ಯಪ್ಪ, ಹಿಂಗ ಅನ್ಬೇಕು. ಅಂದ್ರ ಅದು ಶಿವನ ಡೈರಾಗಿ ಎಂಟ್ರಿ ಆಗಿರ್ತದಂತ. ಫಲಾಮನಿ ಆಫೀಸ್ ತಿರುಗಾಡಿ ಸತ್ತಿ ಅಂತಂದ್ರೆ ನಿಂದ ಎಲ್ಲಿ ಆಗಿರ್ತದ ಅಂತ ಕೇಳಿದ್ರೆ ಯಮನ ಕಡೆ ಆಗಿರ್ತದಂತ, ಯಮನ ಕಡೆ. ಅದಕ್ಕೆ ಜೀವನದಲ್ಲಿ ನಡೆಯುವುದು ಹೇಗೆ ನಡೆಯುವುದು ಅಂತ ಕೇಳಿದ್ರೆ ಈ ಕಾಲ ನಡೆಯುವುದಲ್ಲ, ಒಳಗೊಂದದ ಆ ಮಾರ್ಗ ತೋರಿಸುವಂತ ಮನಸ್ಸದಲ್ಲ, ಮತಿ ಅದಲ್ಲ, ಅಂತಃಕರಣದ ಅದರ ಮಾರ್ಗದಲ್ಲಿ ಅದು ನೀನು ಒಂದಾಗಿ ನಡಿಬೇಕಂತ. ಅವಾಗ ನಿನ್ನ ನಡಿಗೆ ಚಂದ ಕಾಣಿಸ್ತದ. ಯತ್ ಶಾಸ್ತ್ರ ವಿಧಿ ಮುಸ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಇದು ವಿಧಿಯದ, ಇದು ನೇಮದ, ಕ್ರಮ ಅದ. ಇದೇ ಮಾತನ್ನ ಶ್ರೀಮನ್ ನಿಜಗುಂಡ್ರು ಹೇಳ್ತಾರ ಒಂದು ಕಡೆ, ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟವೆನ್ನುಂಟೆ. ನೀವು ತಿಳ್ಕೊಳ್ರಿ, ನಮಗೆ ಜೀವನದಲ್ಲಿ ಏನಾರೆ ಕಷ್ಟ ಬಂತು ಅಂದ್ರ, ಏನಾದ್ರೂ ನಡಿಬಾರ್ದಂತ ದುರ್ಘಟನೆ ನಡೀತಂದ್ರ ಬ್ಯಾರೆದವ್ರಿಗೆ ಬೇಯ್ಬ್ಯಾಡ್ರಿ, ಮತ್ತೊಬ್ಬರಿ ಹೆಸರು ತಗೋಬೇಡ್ರಿ. ಈ ಕಷ್ಟ ಬಂದದಂದ್ರ ನಿಜಗೊಂಡ್ರು ಸುಳ್ಳು ಹೇಳುದಿಲ್ಲ. ಕ್ರಮ ತಪ್ಪಿ ನಡೆಯುವುದ್ರಿಂದ ಕಷ್ಟ ಮಿನ್ನುಂಟೆ. ಕಷ್ಟ ಬಂದ ನಮಗೆ ಅಡ್ರಿ ಅದ, ಕಷ್ಟ ಬಂದ ನಮಗೆ ಮುತ್ತಿಗೆ ಹಾಕ್ಯದ, ಕಷ್ಟ ಅನುಭವಿಸಕ್ ಹತ್ತೀವಿ ಅಂತಂದ್ರೆ ನಾವು ಮತ್ತೊಬ್ಬರಿಗೆ ಬೈಬಾರ್ದ, ದೇವ್ರ ಕೇಳಕ್ ಹೋಗ್ಬಾರ್ದ, ತಾಯ್ತಾ ಕಟ್ಕೊಳಕ್ ಹೋಗ್ಬಾರ್ದ. ಈ ಹೆಣ್ಮಕ್ಳದ ಒಂದ್ ಏನಾರೆ ಬಂತಂದ್ರ ನಮಗ್ ಮಾಡಿಸ್ಯಾರ. ಏನ್ ಮಾಡ್ಸ್ಯಾರ ನಿಮ್ ಸುಡುಗಾಡ? ಏನ್ ಮಾಡ್ಸ್ಯಾರ? ನಮ್ಮ ಕರ್ಮ ನಮಗ್ ಮಾಡಿಸ್ಯದಂತ ತಿಳ್ಕೊಳ್ರಿ. ನೀವೇನ್ ತಿಳ್ಕೊಬೇಕು? ನಾವ್ ಎಲ್ಲೋ ತಪ್ಪಿವಿ, ತಪ್ಪಿದ್ದಕ್ಕಾಗಿ ಈ ಯಾವ ದುಃಖ ನಮಗ ಬಂದದ ಅಂತ ತಿಳ್ಕೊಂಡ್ರಿ ನೀವು ಮಾನವ ಜನ್ಮಕ್ಕೆ ಸಮೀಪ ಆಗಿದ್ದವರು ಅಂತ. ಅದನ್ನ ಬಿಟ್ಟು ಬೇರೆದವ್ರ ಮೇಲೆ ಅಪರಾಧ ಕೊಟ್ರಿ ಅಂತಂದ್ರೆ ನೀನು ಮಾಡಿದ ತಪ್ಪ, ಅವರಿಗೆ ಕೊಟ್ಟ ಅಪರಾಧದ ತಪ್ಪ, ಇವು ಎರಡೂ ಸೇರಿ ಮತ್ತಿಷ್ಟು ಹೀನವನ್ನು ಅನುಭವಿಸ್ಬೇಕಾಗ್ತದಂತ ಶಾಸ್ತ್ರ ಹೇಳ್ತಾ ಇದೆ. ಶಾಸ್ತ್ರದ ರಾಮ ರೇಖೆ, ಲಕ್ಷ್ಮಣ ರೇಖೆ, ಆ ಕ್ರಮಾನು ರೇಖೆ ಯಾರಿಗೆ ಅದ ಅಂತ ಕೇಳಿದ್ರೆ ನಿನಗೆ ಅದ. ಅದಕ್ಕೆ ಭಗವದ್ಗೀತೆ ಹೇಳಿತು, ಕೇಳ್ರಿ ಒಂದಿಷ್ಟು. ಯತ್ ಶಾಸ್ತ್ರ ವಿಧಿಂ ಉತ್ಸೃಜ್ಯ, ಒಂದು ರೇಖೆ ಅದಂತ ನಮಗೆ ರೇಖೆ. ಮನುಷ್ಯ ಬಂದು ಹಿಂಗೆ ನಡಿಬೇಕು, ಮನುಷ್ಯ ಜನ್ಮದಲ್ಲಿ ಹಿಂಗೆ ನಡಿಬೇಕು. ಈ ಗುಲ್ಬರ್ಗದಾಗ ಒಂದು 4 ರಸ್ತೆಗಳ ಕೂಡದಲ್ಲಿ ಒಂದು ಚೌಕ್ ಇರ್ತದ, ಕೂಟಿರ್ತದ, ಸರ್ಕಲ್ ಅಂತ ಕರೀತಾರ ಅದಕ್ಕೆ. ಆ ಸರ್ಕಲ್ದಲ್ಲಿ ಹೋಗದಾಗ ಒಂದು ಕತ್ತಿ ಹಿಂಗ ಅದನ್ನ ಎಡಕ್ ಸುತ್ತಕೊಂಡು ಹೋಯ್ತು ಅಂದ್ರ ಯಾವ ಟ್ರಾಫಿಕ್ ಪೊಲೀಸ್ನು ಅದಕ್ಕೆ ದಂಡದ ಚೀಟಿ ಕೊಟ್ಟಿಲ್ಲ, ಅದಕ್ಕೆ ಕೇಸ್ ಹಾಕಿಲ್ಲ. ಅದನ್ನ ತಪ್ಪು ಬಳಸ್ಕೊಂಡು ಆದ್ರ ಅದು ಕೊಟ್ಟಾನ, ನೀ ಹೋಗು ನಾಳೆ. ಯಾರಿಗೆ ಅದ ಕಾನೂನು? ಲಾ ಯಾರಿಗೆ ಅದ? ಮನುಷ್ಯನಿಗೆ ಅದ, ನಿನಗೆ ಕ್ರಮ ಅದ ಅಂತ. ಅದಕ್ಕೆ ನೋಡ್ರಿ, ಆ ಶಾಸ್ತ್ರ ರೇಖೆಯನ್ನ ದಾಟಿ ಯಾರು ಹೋಗ್ತಾರ ಅವರ ಜೀವನದಲ್ಲಿ ಎಂದೂ ಸುಖ ಅನುಭವಿಸಿಲ್ಲ. ನೀವು ಉದಾಹರಣೆಗಾಗಿ ತಗೊಳ್ರಿ, ಇವತ್ತ ಸೀತೆ ಅಷ್ಟು 14 ವರ್ಷಗಳವರೆಗೆ ರಾವಣನ ಅಶೋಕ ವನದಲ್ಲಿ ಬಿದ್ದು ನಿದ್ದೆ ಇಲ್ಲ, ಊಟ ಇಲ್ಲ, ನೀರು ಇಲ್ಲ, ಅಷ್ಟು ಕಷ್ಟ ಅನುಭವಿಸ್ಲಿಕ್ಕೆ ಕಾರಣ ಏನು ಗೊತ್ತದ ನಿಮಗೆ? ಶಾಸ್ತ್ರ ವಿಧಿ ಮುತ್ಸೃಜ್ಯ, ಒಂದು ವಿಧಿ ಇತ್ತಲ್ಲಿ, ನೇಮ ಇತ್ತು, ಒಂದು ಕ್ರಮ ಇತ್ತು. ಕ್ರಮವನ್ನ ತಪ್ಪಿಲ್ಲವಳು, ಕ್ರಮವನ್ನ ದಾಟಿಲ್ಲು. ಲಕ್ಷ್ಮಣನಿಗೆ ಮಾಡಬಾರದಂತ ಮಾತನಾಡಿಲ್ಲು, ನುಡಿಬಾರದಂತ ನುಡಿಯನ್ನು ನುಡಿದ್ಲು. ಅವಾಗ ಆಯ್ತಮ್ಮ ನಾನು ಬರ್ತೀನಿ, ಆದರೆ ನಾನು ಹಾಕಿರುವ ಈ ರೇಖೆಯನ್ನು ಮಾತ್ರ ದಾಟಬೇಡ ಅಂತ ಹೇಳಿ ಹೋದವ. ಮತ್ ಸಾಲ್ದ ಅಷ್ಟು? ಈ ರೇಖೆಯನ್ನು ದಾಟಬೇಡಮ್ಮ, ನೀ ಅಲ್ಲೇ ಇರುವಂತ. ನೋಡ್ರಿ ಎಂತ ಶಕ್ತಿ ಇರ್ಬೇಕ ಆ ರೇಖೆದೊಳಗ. ನೀಡ್ತೀನಿ ಬಾ ಅಂತ. ಲಕ್ಷ್ಮಣ ರೇಖೆ ದಾಟಬೇಡ ಅಂತ. ಲಕ್ಷ್ಮಣ ರೇಖೆ ಅಂತ ಈಗ ಒಂದ್ ನೋಡ್ರಿ, ಅದ್ರ ಹೆಸರಿಟ್ಟಾರ. ಅದು ಆ ಜೊಂಡ್ಗಕ್ಕ ಅದಕ್ಕ ಬರೀತಾರ. ಬರದ್ರಂದ್ರ ಅದನ್ನ ಕೊಡು ಮಾಡ್ಯಾರ. ಬರದ್ರ ಇರಿವಿ ಮತ್ತ ಇವ್ ಜೊಂಡಗ ಯಾವ ಬರೋದಿಲ್ಲ, ಅದಕ್ಕೆ ಅದರ ಹೆಸರಿಟ್ಟಾರ ಲಕ್ಷ್ಮಣ ರೇಖೆ ಅಂತ.
ಎಷ್ಟು ಶಕ್ತಿ ಇರ್ಬೇಕು, ಇದನ್ನ ನೋಡಿದ್ರೆ ಅದ್ರಾಗ ಎಷ್ಟು ಶಕ್ತಿ ಇರ್ಬೇಕು. ರಾವಣ ಕಾಲಿಡಕ್ ಹೋದ, ಭಗ್ಗತ್ ಬೆಂಕಿ ಹತ್ತು ಬಿಡ್ತಂತೆ, ಹಿಂದಕ್ಕೆ ಸರಿದ್ ಬಿಟ್ಟ. ಆಕಿಗೆ ಗೊತ್ತಾಗ್ಲಿಲ್ಲ, ಅದು ಒಳಗೆ ಹೋಗಿದ್ಲು. ಆಮೇಲೆ ನೀನೇ ಬಂದು ನೀಡಮ್ಮ ಗೆರೆ ದಾಟಿ ಅಂದ. ಗೆರೆ ದಾಟಿದ ಸಂಬಂಧ ರಾವಣ ಎತ್ತುಕೊಂಡು ಹೋದ. ನೋಡ್ರಿ ಹೆಂಗ ಆಗ್ತದಂತ ಕೇಳಿದ್ರಿ, ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಎಂತಿಂತವರು ಕೂಡ ಏನಾಗ್ಯಾರ ಅಂದ್ರೆ ಕಷ್ಟದಲ್ಲಿ ಬಿದ್ದು ಹೋಗ್ಯಾರ, ಅವರ ಜೀವನವೇ ನರಕಮಯ ಆಗ್ಯದ. ಆ ರೇಖೆ ದಾಟಿದ ಸಲುವಾಗಿ 14 ವರ್ಷಗಳವರೆಗೆ ನೋಡಿ ರಾವಣ ಅವಳನ್ನ ತಗೊಂಡು ಹೋದ. ನಿಮಗೆ ಅಲ್ಲೊಂದು ಹೇಳ್ತೀನಿ, ರಾವಣ ಹಿಂದ ಸೀತಾ ಸ್ವಯಂವರಕ್ಕೆ ಹೋಗಿದ್ದ, ಅವಳನ್ನ ಮದುವೆ ಆಗ್ಬೇಕಂತ. ಅಷ್ಟೇ ಅಲ್ಲ, ಅತಿ ರೂಪಾತ ಹರೇತ್ ಸೀತಾ, ಶಾಸ್ತ್ರ ಹೇಳ್ತದ. ಸೀತೆ ಹರಣ ಆಗ್ಲಿಕ್ಕೆ ಕಾರಣ ಒಂದು, ಅವಳಿಗೆ ಅತಿ ರೂಪ ಇತ್ತಂತ. ದೇವಲೋಕದ ದೇವೇಂದ್ರರು ಕೂಡ ಏನಾಗಿದ್ರು ಅಂತ ಕೇಳಿದ್ರೆ, ರಾಜರ ವೇಷದಿಂದ ಸೀತಾ ಸ್ವಯಂವರಕ್ಕೆ ಬಂದು ಸೀತೆಯನ್ನು ಗೆದ್ದು ನಾವು ದೇವಲೋಕಕ್ಕೆ ಒಯ್ಬೇಕಂತ ಅವರು ಸಹಿತ ಸ್ವಯಂವರಕ್ಕೆ ಬಂದಿದ್ರಂತ. ಮಾನವ ರಾಜರ ರೂಪ ತಾಡ್ಕೊಂಡು ಎಷ್ಟು ಸುಂದರ ಇರಬೇಕು, ಅವಳ ರೂಪನೇ ಅವಳಿಗೆ ಮುಳುವಾಯಿತು ಅಂತ. ಅಂತ ದೇವಲೋಕದ ದೇವತೆಗಳು ಅದರ ಜೊತೆ ರಾವಣ ಹೋಗಿದ್ದ. ಅಲ್ಲೊಂದು ಶಿವಧನಸ್ಸು ಇಟ್ಟಿದ್ರು, ಅದನ್ನ ಎತ್ತಿ ಯಾರು ಮುರಿತಾರ ಅವಳಿಗೆ ಸೀತಾ ಕೊರಳಿಗೆ ಮಾಲೆ ಹಾಕ್ತಾರಂದಿದ್ರಲ್ಲ. ಆವಾಗ ರಾವಣನು ಹೋಗಿದ್ದ, ಆ ಸೀತಾನ ಸ್ವಯಂವರದಲ್ಲಿ ಅದನ್ನು ಮುರಿದು ಅವಳನ್ನು ತರಬೇಕಂತ ಹೋದವನಿಗೆ ಆ ಶಿವಧನುಸ್ಸನ್ನು ಎತ್ತುವುದಾಗಲಿಲ್ಲ. ಅವನಿಗೆ ಮ್ಯಾಲ ಹಾಕೊಂಡು ಬಿದ್ದು ಅವಮಾನಿತನಾಗಿ ಬಂದಂತವ. ಅಂತ ಶಿವಧನುಸ್ಸ ಪರಮಾತ್ಮನ ಆತ್ಮಲಿಂಗವನ್ನೇ ಎತ್ತಿದಂತ ರಾವಣನಿಗೆ ಎತ್ತದಂತ ಶಿವಧನುಸ್ಸ, 3 ಲೋಕಗಳಿಗೆ ಒಡೆಯ ನಾನೇ ಅಂತ ಮೆರೆಯುವಂತ ರಾವಣನಿಗೆ ಎತ್ತದಂತ ಶಿವಧನುಷ್ಯ. ನಿಮ್ಮ ಹುಡುಗರು ಹೆಂಗ ಅಜ್ಜನ ಕೋಲಿದು ನನ್ನಯ್ಯ ಕುದುರೆ ಅಂತ 2 ತೊಡೆಯಾಗಿ ಇಟ್ಕೊಂಡು ಓಡಾಡ್ತಾವ ನೋಡಿ ಹುಡುಗರು, ಆ ಮುದುಕನ ಬಡಗಿ ಹಾಂಗ ಅದನ್ನ 2 ತೊಡೆ ಸಂಧ್ಯಾಗ ಹಿಡ್ಕೊಂಡು ಓಡಾಡ್ತಿದ್ವಂತ ಸೀತಾ. ಎಷ್ಟು ತಾಕತ್ತಿರ್ಬೇಕಾಕಿ. ಮತ್ತ ಅಂತ ಶಿವಧನುಸ್ಸು ಎತ್ತಲಾರ್ದವ ಈಗಿನ್ಯಾಂಗ ಒಯ್ದ ಅದನ್ನ ಒಂದು ಹುಲ್ಲು ಕಟ್ಟಿ ಮಾಡಿ ತಿರ್ಗಾಡ್ಲಕ್ಕಂತ ಕೇಳಿದ್ರೆ, ಅದೇ ನೋಡು, ಯಾವ ಶಾಸ್ತ್ರದ ವಿಧಿಯನ್ನ ಜಾರತಾರೋ ಮೀರಿ ಹೋಗ್ತಾರೋ ಮಹಾಮೇರು ಪರ್ವತದಷ್ಟು ಭಾರವಾಗಿದ್ರು ಕೂಡ ತೃಣ ಆಗ್ತಾರಂತ ಬರೆದಾರ ಶಾಸ್ತ್ರದಲ್ಲಿ. ತೃಣ ಹುಲ್ಲು ಸಮಾನ ಆಗ್ತಾರಂತ. ಅದಕ್ಕಾಕಿನ ಒಳಗೆ ಸೇರ್ತು ಆಸೆ. ಯಾವುದು ಆ ಚಿಗಿರಿಯ ಬಂಗಾರದ ಚಿಗಿರಿ ಅಂತ ಅವಳು ಒಳಗೆ ಸೇರ್ತು. ಲಕ್ಷ್ಮಣ ರೇಖೆ ಮೀರಿದ ತಕ್ಷಣ ಆಕಿ ಹುಲ್ಲು ಕಟ್ಟಿ ಹಂಗಾದ್ಲು. ರಾವಣ ಎತ್ಕೊಂಡು ಹೋದ. ಅವನು ರಾಮಗರ ತಿಳಿಬೇಕಿಲ್ಲ. ಅದಕ್ಕೆ ಮತಿ ಹೇಳ್ದಂಗೆ ಕೇಳಬೇಡ್ರಿ, ಮನಸ್ಸು ಹೇಳ್ದಂಗೆ ಕೇಳಬೇಡ್ರಿ ಅಂತ ಶಾಸ್ತ್ರ ಕೇಳ್ತದ. ಮನಸ್ಸಿನ ಮಾತ ಕೇಳಿ ನೀವು ಮನೆ ಹಾಳ ಮಾಡಿಕೊಂಡು ಹೋಗಿ ಬೀಳ್ತೀರಿ. ಎಲ್ಲಿಗೆ? ಯಮನ ಬಾಧೆಗೆ. ಮನಸ್ಸು ಹೇಳ್ದಂಗೆ ಕೇಳಿದ್ರೆ ಡೈರೆಕ್ಟ್ ನಿಮಗೆ ಎಲ್ಲಿ ಅಂತ ಕೇಳಿದ್ರೆ ನಾನ್ ಸ್ಟಾಪ್ ಹೆಲ್ ಯುವರ್ ವೆಹಿಕಲ್, ಸೀದಾ ನರಕಕ್ಕೆ ಅಂತ. ಮನಸ್ಸನ್ನ ಅಂಕಿತದಲ್ಲಿ ಇಟ್ಟುಕೊಂಡು ಯಾರು ಅದಕ್ಕೆ ನೀವು ಪಳಗಿಸಿ ನಡೀತೀರಿ, ಸೀದಾ ಯುವರ್ ವೆಹಿಕಲ್ ಗೋ ಟು ದಿ ಹೆವನ್, ಸೀದಾ ಸ್ವರ್ಗಕ್ಕೆ ಹೋಗ್ಕತ್ತೆ ಅಂತ. ಎರಡೂ ನಿನ್ನ ಕೈಯಾಗೆ ಅದಾವ. ರಾಮಗರ ತಿಳಿಬೇಕಿಲ್ಲ. ನ ನಿರ್ಮಿತಾನೈವ ನ ದೃಷ್ಟ ಪೂರ್ವ ನ ಶ್ರೂಯತೆ ಹೇಮಮಯಿ ಕುರಂಗಿ ತಥಾಪಿ ತೃಷ್ಣಾಂ ರಘುನಂದನಶ್ಯ. ಅವನು ಆಕೆ ಹೇಳ್ದಂಗೆ ಕೇಳ್ದ, ತನ್ನ ಮನಸ್ಸು ಹೇಳ್ದಂಗೆ ಕೇಳ್ದ. ಶಾಸ್ತ್ರ ಬರೀತದ ಬಂಗಾರದ ಜಿಂಕೆ ಹುಟ್ಲಾಕ್ ಸಾಧ್ಯನೇ ಇಲ್ಲ ಅಂತ. ಹುಟ್ಟತಾವೆ ಎಲ್ಲರೂ? ಬಂಗಾರದ ಜಿಂಕೆ ಎಂದು ಹುಟ್ಟಿಲ್ಲ. ನಾ ನಿರ್ಮಿತಾನೈವ ನಾ ದೃಷ್ಟ ಪೂರ್ವ. ಹೋಗಲ್ರಿ, ಹುಟ್ಟಿಲ್ಲ ಅಂದ್ರೆ ಕೇಳರೆ ಕೇಳಿವೇನೋ, ಹುಟ್ಟೇ ಇಲ್ಲ ಅಂದ್ಮೇಲೆ ಕೇಳ್ತೀವಿ ಹೆಂಗ? ಕೇಳನು ಕೇಳಿಲ್ಲ. ಮತ್ ನೋಡಿರೇನು? ಹುಟ್ಟಿಲ್ಲ ಕೇಳಿಲ್ಲ ಅಂದ್ರೆ ಆ ವಸ್ತುವಿನ ನೋಡುವುದು ಹೆಂಗ? ಇವು 3 ಚತುರ್ದಶ ಭುವನ ಬ್ರಹ್ಮಾಂಡಗಳನ್ನ ಕುಕ್ಷಿಯಲ್ಲಿಟ್ಟುಕೊಂಡು ಪಾಲನ ಪೋಷಣೆ ಮಾಡತಕ್ಕಂತ ಒಬ್ಬ ವಿಷ್ಣುವಿನ ಅಪರ ಅವತಾರಿ ಶ್ರೀರಾಮಗೆ ತಿಳಿಲಿಲ್ಲ. ತನ್ನ ಮನಸ್ಸು ಹೇಳ್ದಂಗೆ ಕೇಳ್ದ. ತಥಾಪಿ ತೃಷ್ಣಾಂ ರಘುನಂದನಶ್ಯ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ. ಮತಿ ವಿಪರೀತ ಆಯ್ತು, ಮನಸ್ಸು ವಿಪರೀತ ಆಯ್ತು ಅಂದ್ರೆ ಅವ ದೇವ ಮಹಾದೇವ ಇರ್ಲಿ ಯಾರೇ ಇರ್ಲಿ ಅವರಿಗೆ ಕಷ್ಟ ತಪ್ಪಿದ್ದಲ್ಲ. ಅದಕ್ಕೆ ಮನಸ್ಸು ಹೇಳಿದಂತೆ ನಡೆಯಬೇಡ, ಮನಸ್ಸಿಗೆ ಬಂದಂತೆ ನಡೆಯಬೇಡ. ಆ ಅಧಿಕಾರ ಆ ಕಾನೂನ ನಿನಗಿಲ್ಲ, ನಿನ್ನ ಕಟ್ಟಳೆಯದ ಅಂತ. ಅದಕ್ಕೆ ಶರಣರು ಬಹಳ ಚಂದ ಹೇಳಿದರು. ನಾವು ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಮಂದಿ ಹೌದು ಅನ್ಬೇಕು. ನಮಗ್
ಏ ಹವಾ ಚಲೋ ಬೆಳೆಸ್ಯಾನ ಹವಾ ಹೋಯ್ತಂದ್ರ ಮಂದಿಗೆ ಹವಾ ಬೆಳೆಸೋಣ ಮಂದಿ ಕಡಿದು ಮಂದಿ ಹೌದಂದ್ರೆ ಏನ್ ಮಾಡವ ನೀನು ಸರ್ಪಭೂಷಣ್ ಇದ್ಕೊಂಡ್ ದೊಡ್ಡದೊಂದು ಕಥೆನೇ ಬರದಾರ ಭಾಳ ಮಂದಿ ಕಡಿದ